ನಮಸ್ಕಾರ, ಶುಭ ಸಂಜೆ. ಹೇಗಿದ್ದೀರಿ? ನಾನು ಚಂದನ್ ಶರ್ಮಾ. ವ್ಯೂ ಪಾಯಿಂಟ್ ವಿತ್ ಚಂದನ್ ಶರ್ಮಾ ವಿಶೇಷ ಡಿಬೇಟ್ನಲ್ಲಿ ಈ ನೇರ ಪ್ರಸಾರದಲ್ಲಿ ಕಣ್ತಪ್ಪಾಗಿದ್ದನ್ನು ನಾವು ಸರಿ ಮಾಡ್ತೀವಲ್ಲ ಅಂತ ಮಾನ್ಯ ಸಚಿವರಾಗಿರುವ ಶಿವರಾಜ್ ತಂಗಡಗಿ ಅವರು ಹೇಳ್ತಾರೆ. ಆದರೆ ನಾನು ಈ ಸರ್ಕಾರಕ್ಕೆ ನೇರವಾಗಿ ಹಲವು ಪ್ರಶ್ನೆಗಳನ್ನು ಕೇಳಬೇಕು. ಅದೆಷ್ಟು ಕಣ್ತಪ್ಪು, ಕೈ ತಪ್ಪು, ಬಾಯಿ ತಪ್ಪು, ಕಾಲ್ ತಪ್ಪು, ತಲೆ ತಪ್ಪು, ಮೂಗ್ ತಪ್ಪು, ಎಲ್ಲ ತಪ್ಪುಗಳನ್ನ ನೀವು ಊರಲ್ಲಿರುವ ಸಂದರ್ಭದಲ್ಲೆಲ್ಲ ಕಳೆದ 9 ತಿಂಗಳ ಅವಧಿಯಲ್ಲಿ ಮಾಡ್ಕೊಂಡ್ ಬಂದಿದ್ದಾರಲ್ಲ, ನಿಮ್ಗೆ ಏನು ಬಂದು ಬಡ್ಕೊಂಡಿರೋದು ಅಂತ ಕೇಳ್ಬೇಕು ನಾನು ಈ ಗೌರ್ಮೆಂಟ್. ಐ ಆಮ್ ಬೀಯಿಂಗ್ ವೆರಿ ಆನೆಸ್ಟ್, ಬ್ರೂಟಲಿ ಸ್ಟ್ರೈಟ್ ಟುಡೇ. ಯಾರು ಏನ್ ಬೇಕಾದ್ರೂ ಅನ್ಕೊಳ್ಳಿ. ಕಾರಣ ಏನು ಗೊತ್ತಾ? ಒಂದಾದ್ರೆ ಕಣ್ತಪ್ಪಾಗಿರ್ಬೋದು, ಎರಡಾದ್ರೆ ಕಣ್ತಪ್ಪಾಗಿರ್ಬೋದು, ಮೂರಾದ್ರೆ ಕಣ್ತಪ್ಪಾಗಿರ್ಬೋದು, 4 ಆದ್ರೆ ಕೈ ತಪ್ಪಾಗಿರ್ಬೋದು, 5 ಆದ್ರೆ ಇನ್ನೊಂದೇನೋ ತಪ್ಪಾಗಿರ್ಬೋದು, 6 ಆದ್ರೆ ಮತ್ತೊಂದೇನೋ ತಪ್ಪಾಗಿರ್ಬೋದು. ಇವ್ರ ತಪ್ಪುಗಳು ಎಷ್ಟ್ರಿ? ಆಮೇಲೆ ನಾವು ನೀವು ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡುವಾಗ ಬಹುಶಃ ನಾಳೆಗೆ ನಾನು ವಿಸ್ತಾರದಲ್ಲಿ ಡಿಬೇಟ್ನ ಶುರು ಮಾಡಿ 1 ತಿಂಗಳಾಗುತ್ತೆ. 22ನೇ ತಾರೀಕು ಫೆಬ್ರವರಿಗೆ. ಆಯ್ತಾ? ಬಹಳ ಜನ ನನ್ನನ್ನು ಒಂದು ಪ್ರಶ್ನೆ ಕೇಳ್ತಾರೆ, ಅಲ್ಲ ಈ ಸರ್ಕಾರದ ತಪ್ಪುಗಳ ಬಗ್ಗೆನೇ ಪ್ರಶ್ನೆ ಜಾಸ್ತಿ ಆಯ್ತಲ್ಲ ಯಾಕಪ್ಪ ಅಂತ ನನ್ನನ್ನು ಪ್ರಶ್ನೆ ಕೇಳ್ತಾರೆ. ನಾನು ಹೇಳಿದ್ನ ತಪ್ಪು ಮಾಡ್ಕೊಳ್ಳಿ ಅಂತ. ಈ ಸರ್ಕಾರದ ಒಳ್ಳೆಯ ಕೆಲಸಗಳನ್ನೂ ಶ್ಲಾಘಿಸುವ ಅನೇಕ ದೊಡ್ಡ ಕೆಲಸಗಳನ್ನ ನಾವೆಲ್ಲರೂ ಕೂಡ ಮಾಡಿದ್ದೀವಿ. ಹನುಮತ್ ಧ್ವಜದ ತಪ್ಪಾಯ್ತು, ಅದ್ಯಾವುದೋ ಮಣಿವಣ್ಣನ್ ತಪ್ಪಾಯ್ತು, ಆಯ್ತಾ? ಇವತ್ತು ಈ ತಪ್ಪಾಯ್ತು, ಸರಸ್ವತಿ ಪೂಜೆ ಮಾಡಂಗಿಲ್ಲ ಅಂತ ತಪ್ಪಾಯ್ತು, ಗಣೇಶನ ಹಬ್ಬ ಮಾಡಂಗಿಲ್ಲ ಅಂತ ತಪ್ಪಾಯ್ತು, ಗೌರಿ ಹಬ್ಬ ಮಾಡಂಗಿಲ್ಲ ಅಂತ ತಪ್ಪಾಯ್ತು. ಇವರೆಲ್ಲ ತಪ್ಪು ಅಯ್ಯ ತಪ್ಪಾಗ್ಬಿಡ್ತೋ, ನಾವು ವಾಪಸ್ ತಗೊಂಡ್ಬಿಟ್ವಿ. ಅಧಿಕಾರಿ ತಪ್ಪು ಮಾಡ್ಬಿಟ್ರು, ಅಧಿಕಾರಿ ನೋಡ್ಬೇಕಾಗಿತ್ತು. ಇವ್ರು ಏನ್ ತಿನ್ನಕ್ಕಿರೋದು ಅಂತ ನಾನು ನೇರವಾಗಿ ಪ್ರಶ್ನೆ ಕೇಳಬೇಕು. ಅಧಿಕಾರಿಗಳು ಅನ್ನೋ ಕರ್ಸ್ಕೊಳ್ಳೋ ವರ್ಗ ಮಣ್ಣು ತಿಂತಾರ, ಸುಣ್ಣ ತಿಂತಾರ, ಬೆಣ್ಣೆ ತಿಂತಾರ, ಅನ್ನ ತಿಂತಾರ, ತುಪ್ಪ ತಿಂತಾರ, ಕಾಫಿ ಪುಡಿ ತಿಂತಾರ, ಏನ್ ತಿಂತಾರೆ ಅಂತ ನಾನು ನೇರವಾಗಿ ಈ ಸರ್ಕಾರಕ್ಕೆ ಪ್ರಶ್ನೆ ಮಾಡಬೇಕು. ನಾನು ಪ್ರಶ್ನೆ ಮಾಡಿದಾಗ ಹಲವ್ರಿಗೆ ಅನ್ಸ್ಬೋದು, ಹೋಗ್ರಿ ಕಾಂಗ್ರೆಸ್ನ ವಿರುದ್ಧನೇ ಬರೀ ಪ್ರಶ್ನೆ ಮಾಡ್ತಾರೆ ಇವರು ಅಂತ. ನಾನೇನ್ ಮಾಡ್ಲಿ? ನೀವು ಎಲ್ಲ ಕ್ಯಾಮ್ರಾಗಳನ್ನ ಆಫ್ ಮಾಡ್ಬಿಟ್ಟು, ಎಲ್ಲ ಲೈಟ್ಗಳನ್ನ ಆಫ್ ಮಾಡ್ಬಿಟ್ಟು, ನೀವು ಆಫ್ ಏರ್ನಲ್ಲಿ ಕಾಂಗ್ರೆಸ್ನ ವಕ್ತಾರನ ಪ್ರಶ್ನೆ ಕೇಳಿ ಹಿಂಗಿಂಗ್ ಅನ್ಕೊಂತಾರೆ, ತಲೆ ಚಚ್ಕೋತಾರೆ ಹಿಂಗೆ. ಅಯ್ಯೋ ಏನು ಮಾಡ್ಕೊಂಡ್ಬಿಡಪ್ಪ ನಾವು ಅಂತ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಈ ಸರ್ಕಾರ ಹುಟ್ಕೊಂಡಂತ ರೀತಿಯಲ್ಲೇ ಒಂದು ಸಮಸ್ಯೆ ಇತ್ತು. 135, 136 ನಂಬರ್ ಬಂತು, ಒಪ್ಕೊಳ್ಳೋಣ. ಆದ್ರೆ ಅಲ್ಲಿ ಒಳಗಡೆನೆ ಬಣ ಜಗಳ ಶುರುವಾಗೋಯ್ತು. ಇನ್ನು ಊರಲ್ಲಿರೋರೆಲ್ಲ ತಪ್ಪು. ಅದು ಯಾವ ವಿಷಯದಲ್ಲಿ? ಒಂದು ರೀತಿ ಆಂಟಿ ಹಿಂದೂ ಸ್ಟ್ಯಾನ್ಸ್ ಅನ್ನೋ ಥರದಲ್ಲಿ ತಪ್ಪು ಇವ್ರದ್ದು. ರಂಗೋಲಿ ಹಾಕ್ಬಾರ್ದಂತೆ, ಕುಂಕುಮ ಇಟ್ಕೋಬಾರ್ದಂತೆ, ಅರ್ಶನ ದೂರ ಬಿಸಾಕ್ಬೇಕಂತೆ, ಇನ್ನು ಏನೇನು ಇವ್ರದ್ದು. ಇನ್ನು ಏನು? ಆಮೇಲೆ ಅದನ್ನು ಕೈ ಮುಗಿಬಾರ್ದಂತ. ಅಯ್ಯೋ ಮರ್ತ್ಬಿಟ್ಟೆ ನಾನು, ಸಾರಿ. ನಾನು ಮುಗಿತೀನಿ, ಯಾರು ಏನಾದರೂ ಹೇಳ್ಕೊಳ್ಳಿ, ನಾನಂತೂ ಕೈ ಮುಗಿತೀನಿ, ನಮಸ್ಕಾರ. ಇದು ನನ್ನ ಜ್ಞಾನ ದೇಗುಲ, ನಾನು ಕೈ ಮುಗಿತೀನಿ, ನಮಸ್ಕಾರ. ಕೈ ಮುಗಿಬಾರ್ದು ಅಂತಪ್ಪ ಧೈರ್ಯವಾಗಿ ಪ್ರಶ್ನಿಸ್ಬೇಕಂತೆ. ಇನ್ನು ಎಷ್ಟು ತಪ್ಪು ಮಾಡ್ಕೋತೀರ್ರಿ? ನನಗೂ ಕಳೆದ 3 ದಿನದಿಂದ ಬರೀ ಏಕತಾನತೆ ಅಂತ ಅನ್ಸ್ಬಿಟ್ಟಿದೆ. ನಾನೇನು ಮಾಡಲಿ? ಇವ್ರು ಏಕತಾನತೆ ತಪ್ಪನ್ನೇ ಮಾಡ್ಕೊಂಬಂದಿರೋದು, ಅದು ನನ್ನ ತಪ್ಪಲ್ಲ. ಹಾಗಾಗಿ ಲೆಟ್ಸ್ ಗೋ ಸ್ಟ್ರೈಟ್ ಟು ದಿಸ್ ಡಿಬೇಟ್ ಟುಡೇ. ಹಲವು ಜನ ಗಣ್ಯರು, ಹಲವು ಜನ ಗೆಸ್ಟ್ಗಳು ಜಾಯ್ನ್ ಆಗ್ತಾ ಇದ್ದಾರೆ. ಈ ನಾಡಗೀತೆಯ ಪ್ರಮಾದದ ಬಗ್ಗೆ ಇವತ್ತು ಶಿವರಾಜ್ ತಂಗಡಗಿ ಮಾತಾಡಿದ್ದಾರೆ. ಮೊದಲಿಗೆ ಖಾಸಗಿ ಶಾಲೆಗಳನ್ನ ಬಿಟ್ಬಿಟ್ಟಿದ್ರು, ಆಮೇಲೆ ತಂದು ತುರ್ಕಿದ್ರು, ಅಯ್ಯ ತಪ್ಪಾಗ್ಬಿಡ್ತು ಅಂದ್ಬಿಟ್ರು. ನಾಳೆ ಇನ್ನೊಂದೇನ ಮಾಡ್ಬಿಟ್ಟು ತಪ್ಪಾಗ್ಬಿಡ್ತು ಅಂದ್ಬಿಡಿ. ಅಷ್ಟ್ರಲ್ಲಿ ಖಜಾನ ಲೂಟಿ ಹೊಡೆದೋಗಿರ್ಲಿ, ಅಯ್ಯೋ ಏನ್ ಮಾಡೋದು ತಪ್ಪಾಗೋಯ್ತು ಅಂತ ಹಿಂಗೆ ತಲೆ ಕೆರ್ಕೊಳ್ಳಿ ಎಲ್ಲರೂ ಸೇರ್ಕೊಂಡು. ಲೆಟ್ಸ್ ಬಿಗಿನ್ ದ ಶೋ. ನನ್ನ LED ಸ್ಕ್ರೀನ್ ನಲ್ಲಿ ನಿಮ್ಮ ಮುಂದೆ ಕೆಲವು ವಿಚಾರಗಳನ್ನ ಇಡ್ತಾ ಹೋಗ್ತೀನಿ. ಲೆಟ್ ಅಸ್ ಹ್ಯಾವ್ ಎ ಲುಕ್ ಅಟ್ ದಿ LED ಸ್ಕ್ರೀನ್. ಘೋಷವಾಕ್ಯ ಬದಲಾವಣೆ ವಿವಾದದ ಬಳಿಕ ಸರ್ಕಾರ ಇನ್ನೊಂದು ಎಡವಟ್ಟನ್ನು ಮಾಡ್ಕೊಂಡಿದೆ. ಆ ಎಡವಟ್ಟು ಏನೋ ನಿಮಗೆ ಬಹಳ ಚೆನ್ನಾಗಿ ಗೊತ್ತು. ಎಲ್ಲ ಶಾಲೆಗಳ ದಿನದ ಆರಂಭದಲ್ಲಿ ನಾಡಗೀತೆ ಕಡ್ಡಾಯ ಅನ್ನುವ ನಿಯಮವಿದೆ. ಆಯ್ತಾ? ಸರ್ಕಾರಿ ಅನುದಾನಿತ ಸರ್ಕಾರಿ ಸ್ಕೂಲು, ಏಡೆಡ್ ಸ್ಕೂಲ್ಗಳ ದಿನದ ಆರಂಭದಲ್ಲಿ ಮಾತ್ರ ಅಂತಿತ್ತು. ಆದರೆ ಸರ್ಕಾರಿ ಅನುದಾನಿತ ಶಾಲೆಗಳು ಮಾತ್ರನಾ ಅಂತ ಪ್ರಶ್ನೆ ಕೇಳಿದಾಗ ಖಾಸಗಿ ಶಾಲೆಗಳಲ್ಲಿ ನಾಡಗೀತೆ ಕಡ್ಡಾಯ ಅಲ್ಲ ಅನ್ನರ್ಥದಲ್ಲಿ ಸುತ್ತೋಲೆಯನ್ನು ಹೊರಡಿಸ್ಬಿಟ್ರು. ತೀವ್ರ ಆಕ್ರೋಶ ವ್ಯಕ್ತವಾಯಿತು. ಎಲ್ಲ ಶಾಲೆಗಳಲ್ಲೂ ನಾಡಗೀತೆ ಕಡ್ಡಾಯ ಅಂತ ಸುತ್ತೋಲೆಯನ್ನು ಹೊರಡಿಸಿದ್ರು. ತೀವ್ರ ಆಕ್ರೋಶದ ಬೆನ್ನಲ್ಲೇ ಅಯ್ಯೋ ಮಿಸ್ಟೇಕ್ ಆಗ್ಬಿಡ್ತು ಸಾರ್, ಏನ್ ಮಾಡೋದು ಸಾರ್ ಅಂದ್ಬಿಟ್ಟು
ಇವ್ರು ಏನು ಮಾಡಿಬಿಟ್ರು ಮಿಸ್ಟೇಕ್ನ ಶಿವರಾಜ್ ತಂಗಡಿಗೆ ಸರಿ ಮಾಡಿಬಿಟ್ರು ಮಿಸ್ಟೇಕ್ನ. ಅಲ್ಲ ಸ್ವಾಮಿ, ಒಂದು ನಾಡಗೀತೆಗೆ ಸಂಬಂಧಪಟ್ಟಂತೆ ಹೊರಡಿಸುವ ಸುತ್ತೋಲೆಯಲ್ಲಿ ನಿಮಗೆ ಮಿಸ್ಟೇಕ್ ಆಗ್ಬಿಡ್ತು ಅನ್ನೋದರಲ್ಲಿ ನಿಮಗೆ ನಿಜವಾಗ್ಲೂ ಕೂಡ ನಿಮಗೆ ಬೇಸರ ಅಂತ ಅನ್ಸೋದಿಲ್ವೇ? ಒಂದು ಸುತ್ತೋಲೆಯಿಂದ ಒಂದು 20 ಜನ ನೋಡೋದಿಲ್ವೇ? ಅಟ್ಲೀಸ್ಟ್ ಒಂದು 5ನೇ ಕ್ಲಾಸ್ ಪಾಸ್ ಆಗಿರೋ ಕನ್ನಡ ಬರುವ 4 ಜನ ಇಲ್ವೇ? ಮಿಸ್ಟೇಕ್ ಆಗ್ಬಿಡ್ತು ಅನ್ನೋದಕ್ಕೆ ನಿಮ್ಮ ಅಧಿಕಾರಿ ವರ್ಗ ಅಂತ ಅನ್ನೋದು ಏನು? ಕೇಸರಿ ಬಾಧ್ಯತೆಗೆ ಉಪ್ಪಿಟ್ಟಿನ ಮೇಲೆ ಕಾಫಿ ಮೇಲೆ ಟೀ ಮೇಲೆ ಬೋನ್ವಿಟಾ ಹಾರ್ಲಿಕ್ಸು ಕಾಂಪ್ಲಾನ್ ಎಲ್ಲ ಹಾಕೊಂಡು ತಿಂತಾ ಇದಾರೆ, ನೆಕ್ತಾ ಇದಾರ. ಏನು ಕತೆ? ಏನು ಮಾಡ್ತೀರ್ರಿ ನೀವು? ಏನು ನಾಟಕ ಮಾಡ್ತೀರಾ ನೀವೆಲ್ಲರೂ? ತಮಾಷೆ ಮಾಡ್ತೀರಾ ನೀವು ನಾಡಗೀತೆ ಅಂತಂದ್ರೆ? ಅದೇ ಕುವೆಂಪುರವರು ಅಫ್ಕೋರ್ಸ್ ಅವರು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಎಲ್ಲೂ ಬರ್ದಿಲ್ಲ ಅಂತ ಒಂದು ವ್ಯಾಖ್ಯಾನವನ್ನು ಶಿವರಾಜ್ ಕಣ್ಣ ನೆನ್ನೆಯಿಂದ ನೋಡ್ತಾ ಇದ್ದೀನಿ ನಾನು. ಆಯ್ತು ಬಿಡಿ ಅಪ್ಪ, ಎಲ್ಲೂ ಬರ್ದಿಲ್ಲ, ಧೈರ್ಯವಾಗಿ ಪ್ರಶ್ನಿಸು. ಕೈ ಮುಗಿ ಬರದಾ? ಕೈ ಮುಗಿದು ಬಿಟ್ಟು ಧೈರ್ಯವಾಗಿ ಪ್ರಶ್ನಿಸು ಅಂತ ಬರಿಬೋದಾಗಿತ್ತು. ಏನು ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಐ ಸೇ ಐ ರಿಯಲಿ ಡೋಂಟ್ ಸೀಮ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಗವರ್ಮೆಂಟ್ ಪ್ರಾಬ್ಲಮ್ ಅಟ್ ಆಲ್. ಇದು ಸಮಸ್ಯೆ. ನಾಡಗೀತೆ ಹಾಡುವ ಧಾಟಿ ವಿಚಾರವಾಗಿ ಕೂಡ ಹೈಕೋರ್ಟ್ನಲ್ಲಿ ಈಗಾಗಲೇ ಕೇಸ್ ವಿಚಾರಣೆ ನಡೀತಾ ಇದೆ, ನಿಮಗೆ ಗೊತ್ತಿರುವಂಥ ವಿಷಯನೇ. ನಾನು ಇದ್ರ ಬಗ್ಗೆ ನಿಮಗೆ ಬಿಡಿಸಿ ಹೇಳಬೇಕಾಗಿಲ್ಲ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ಗೆ ದಾಖಲೆ ಸಲ್ಲಿಸುವ ಸಂದರ್ಭದಲ್ಲಿ ಎಡವಟ್ಟಾಗಿದೆ. ಸೊ ಒಂದು ಕೆಲಸ ಮಾಡೋಣ, ನಾನು ಒಂಚೂರು ದೂರ ನಿಂತ್ಕೋದೇನೆ. ಸೊ ಮೊದಲು ಇವರು ಹೊರಡಿಸಿದ ಸುತ್ತೋಲೆ, ಆಮೇಲೆ ಹೊರಡಿಸಿದ ಸುತ್ತೋಲೆ ನಿಮ್ಮ LED ಪರದೆ ಮೇಲೆ ಬರುತ್ತೆ, ಗಮನಿಸಿಬಿಡಿ. ಮೊದಲಿನ ಸುತ್ತೋಲೆ ರಾಷ್ಟ್ರಕವಿ ಜ್ಞಾನಪೀಠ ಪುರಸ್ಕೃತ ಡಾಕ್ಟರ್ ಕುವೆಂಪುರವರ ಜಯ ಭಾರತ ಜನನಿಯ ತನುಜಾತೆ ಕವನವನ್ನ ನಾಡಗೀತೆಯಾಗಿ ಘೋಷಿಸುವ ಕುರಿತು 2004ರಲ್ಲಿ ಹೊರಡಿಸಲಾದ ಸರ್ಕಾರದ ಆದೇಶ ಹಾಗೂ ಅದಕ್ಕೆ ಫೆಬ್ರವರಿ 1ರಂದು ಮಾಡಲಾದ ತಿದ್ದುಪಡಿ ಪ್ರಕಾರ ಎಲ್ಲಾ ಶಾಲೆಗಳಲ್ಲಿ ನಾಡಗೀತೆಯನ್ನ ದೈನಂದಿನ ಚಟುವಟಿಕೆಗಳು ಆರಂಭವಾಗುವ ಮುನ್ನ ಹಾಗೂ ಸರ್ಕಾರದ ಇಲಾಖೆಗಳು ಹಾಗೂ ನಿಗಮ, ಮಂಡಳಿ, ಪ್ರಾಧಿಕಾರ ಮುಂತಾದ ಅರೆ ಸರ್ಕಾರಿ ಸಂಸ್ಥೆಗಳ ಅಧಿಕೃತ ಕಾರ್ಯಕ್ರಮಗಳನ್ನು ಏರ್ಪಡಿಸುವ ಪ್ರಾರಂಭದಲ್ಲಿ ಹಾಡುವುದು ಎಂಬುದರ ಬದಲಾಗಿ ಸರ್ಕಾರಿ ಶಾಲೆಗಳು, ಅನುದಾನಿತ ಶಾಲೆಗಳಲ್ಲಿ ನಾಡಗೀತೆಯನ್ನ ದೈನಂದಿನ ಚಟುವಟಿಕೆಗಳು ಆರಂಭವಾಗುವ ಮುನ್ನ ಹಾಗೂ ಸರ್ಕಾರದ ಇಲಾಖೆಗಳು ಹಾಗೂ ನಿಗಮ, ಮಂಡಳಿ, ಪ್ರಾಧಿಕಾರ ಮುಂತಾದ ಅರೆ ಸರ್ಕಾರಿ ಸಂಸ್ಥೆಗಳ ಅಧಿಕೃತ ಕಾರ್ಯಕ್ರಮಗಳನ್ನು ಏರ್ಪಡಿಸುವ ಪ್ರಾರಂಭದಲ್ಲಿ ಹಾಡುವುದು ಎಂದು ತಿದ್ದುಪಡಿಯನ್ನ ಓದಿಕೊಳ್ಳತಕ್ಕದ್ದು. ಇಲ್ಲಿ ಗಮನಿಸಿ, ಇಲ್ಲಿ ಸಮಸ್ಯೆ ಆಗಿದೆ ಇವರಿಗೆ. ಸರ್ಕಾರಿ ಶಾಲೆಗಳು, ಅನುದಾನಿತ ಶಾಲೆಗಳಲ್ಲಿ ನಾಡಗೀತೆಯನ್ನ ದೈನಂದಿನ ಚಟುವಟಿಕೆಗಳು ಆರಂಭವಾಗುವ ಮುನ್ನ ಅಂತ ಬರೆದಿದ್ರು ಮೊದಲ ಸುತ್ತೋಲೆಯಲ್ಲಿ. ಅಂದ್ರೆ ಏನೋ ಪ್ರೈವೇಟ್ ಸ್ಕೂಲಲ್ಲಿ ಆಡಬಾರ್ದು ನಾಡಗೀತೆ. ಈ ಸೋಕಾಲ್ಡ್ ಹಲವು ಪ್ರೈವೇಟ್ ಸ್ಕೂಲ್ಗಳಲ್ಲಿ ನಮ್ಮ ಕರ್ನಾಟಕಕ್ಕೆ, ನಮ್ಮ ಕನ್ನಡಕ್ಕೆ ಕೊಡೋ ಮರ್ಯಾದೆ ಅಷ್ಟಕ್ಕಷ್ಟೇ ಇದೆ, ನನಗೆ ಗೊತ್ತು. ಕನ್ನಡ ಮಾತಾಡಿದ್ರೆ ಫೈನ್ ಹಾಕೋ ಕಾಲ ಇವಾಗ. ನಮ್ಮ ಸೋಕಾಲ್ಡ್ ದೊಡ್ಡವರು ಇವ್ರದ್ದೇ ಸುಮಾರು ಜನ ಇದೆಯಲ್ಲ, ಅದಾವುದೋ ಬೆಟ್ಟದ ಮೇಲೆ ಒಂದು ದೊಡ್ಡ ಸ್ಕೂಲ್ ಇದೆ RR ನಗರದಲ್ಲಿ, ಇನ್ನೊಬ್ಬರದ್ದು ಯಾರ್ದೋ ಏನೋ ಇನ್ನೊಂದು ದೊಡ್ಡ ಸ್ಕೂಲ್ ಇದೆ, ಅದು ಯಾರೋ ಇದೆ ಬಿಡಿ, BJP ಅವ್ರದ್ದು ಇದೆ, ಕಾಂಗ್ರೆಸ್ನವ್ರದ್ದು ಇದೆ. ಬೆಟ್ಟದ ಮೇಲೆ ಇರೋದಂತೂ ಅಲ್ಲಿ ಕನ್ನಡನೇ ಮಾತಾಡಂಗಿಲ್ಲ ಅಂತ ಹೇಳ್ತಾರೆ. ಆಯ್ತಾ, ಇದು ಮೊದಲನೇ ಸುತ್ತೋಲೆ. ಎರಡನೇ ಸುತ್ತೋಲೆ ಅಯ್ಯೋ ಹಿಂಗಾಗ್ಬಿಡ್ತಲ್ಲ, ಮಿಸ್ಟೇಕ್ ಆಗ್ಬಿಡ್ತಲ್ಲ ಅಂತ ಇದ್ದಂಗೆನೆ ವಿಸ್ತಾರ ನ್ಯೂಸು ಪ್ರಶ್ನೆ ಮಾಡ್ತಾ ಇದ್ದಂಗೆನೆ ಚೇಂಜ್ ಮಾಡೋದು. ನೋಡಿ, ಈ ಚೇಂಜ್ ಮಾಡಿದ್ದೇನೋ ಈ ಬ್ರಾಕೆಟ್ನಲ್ಲಿ ಇರೋದು ಸಾಕು, ಇಲ್ಲಿಗೆ ನಿಲ್ಲಿಸಿ. ಸರ್ಕಾರಿ, ಅನುದಾನಿತ, ಅನುದಾನ ರಹಿತ, ಏಡೆಡ್, ಅನ್ಏಡೆಡ್ ಮತ್ತು ಖಾಸಗಿ ಪ್ರೈವೇಟ್ ಅನ್ನೋದನ್ನ ಇಲ್ಲಿ ನೇರವಾಗಿ ಸೇರಿಸಿ ನಾಡಗೀತೆಯನ್ನು ದೈನಂದಿನ ಚಟುವಟಿಕೆಗಳು ಆರಂಭವಾಗುವ ಮುನ್ನ ಹಾಗೂ ಸರ್ಕಾರದ ಇಲಾಖೆಗಳು ಹಾಗೂ ನಿಗಮ, ಮಂಡಳಿ, ಪ್ರಾಧಿಕಾರ ಮುಂತಾದ ಅರೆ ಸರ್ಕಾರಿ ಸಂಸ್ಥೆಗಳ ಅಧಿಕೃತ ಕಾರ್ಯಕ್ರಮಗಳನ್ನು ಏರ್ಪಡಿಸುವ ಪ್ರಾರಂಭದಲ್ಲಿ ಹಾಡುವುದು ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. ಆಯ್ತು, ನಾನು ಓದ್ಕೊಂಡ್ಬಿಟ್ಟಿದ್ದೆ. ಇವ್ರು ಏನಂದಿರೋದು ಓದ್ಕೊಂಡ್ಬಿಡೋದು ಅಂತ. ಓದ್ಕೊಂಡ್ಬಿಟ್ರೆ ಅದು ಓದ್ಕೊಂಡ್ಬಿಟ್ರೆ ಅದು ಓದ್ಕೊಂಡ್ಬಿಟ್ಟು ಇದು ಓದ್ಕೊಂಡ್ಬಿಟ್ರೆ ಎರಡನ್ನೂ ಓದ್ಕೊಂಡ್ಬಿಟ್ರೆ ವಾಟ್ ಇಸ್ ದ ಪ್ರಾಬ್ಲಮ್ ವಿತ್ ದಿಸ್ ಗವರ್ಮೆಂಟ್? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಏನು ಇವ್ರಿಗೆ ಸಮಸ್ಯೆ? ಏನು ಇವ್ರಿಗೆ ತೊಂದರೆ ಬಂದಿರೋದು? ಏನು ಬಂದು ಬಡ್ಕೊಂಡಿರೋದು ಇವ್ರಿಗೆ? ಒಂದು ಪ್ರಿಂಟಿಂಗ್ ಮಿಸ್ಟೇಕ್ ಆಗ್ಬಿಡ್ತದೆ ಅಂದ್ಬಿಟ್ರೆ ವಾಟ್ ಇಸ್ ದಿಸ್? ಏನು ಸರ್ಕಾರ ನಡೆಸ್ತಿದ್ದಾರಾ ಇವರು, ಅಥವಾ ಏನು ತಪ್ಪುಗಳ ಸರಮಾಲೆಯನ್ನು ನಡೆಸ್ತಾ ಇದ್ದಾರಾ? ನಮ್ಮಲ್ಲಿ ಒಂದೊಂದು ಸಲ ಇಲ್ಲಿ ಕೆಳಗೆ ಈ ಬ್ರೇಕಿಂಗಲ್ಲಿ ಒಂದೊಂಚೂರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಹೋಗ್ತಾರೆ. ಅದ್ಯಾವುದೋ ಒಂದು ಭಾಳ ದೊಡ್ಡ ಖಾಸಗಿ ಸಂಸ್ಥೆ ಒಂದು ಭಾಳ ವರ್ಷಗಳ ಹಿಂದೆ ಅದು ಯಾವುದೋ ಒಬ್ಬರ ಕಾರಿಗೆ ಇನ್ನೊಂದೇನೋ ಗುದ್ಬಿಡ್ತು ಅಂತ ಒಂದು ಬಂತು.
ಆಯಿತಾ, ಅದೆಲ್ಲ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ಬಿಡ್ತು. ಎಲ್ಲ ಕಡೆ ಜನ ಅದನ್ನು ಮಾತಾಡ್ತಾ ಇದ್ರು. ಅದಾದಮೇಲೆ ಸುಮಾರು ಆ ಥರ ಆಗೋಯ್ತು. ಇಲ್ಲಿ 300-350 ಜನ ಇದ್ದರೂ ಕೂಡ ಆ ಥರ ಒಂದೊಂದು ಸಲ ಸಮಸ್ಯೆ ಆಗ್ಬಿಡುತ್ತೆ. ಬಿಕಾಸ್ ವಿ ಆಲ್ ವರ್ಕ್ ವೆರಿ ಫಾಸ್ಟ್. ಪಟ 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 ಟೈಪಿಂಗ್ ಮಾಡಬೇಕು ಒಂದು ನ್ಯೂಸ್ ಚಾನಲಲ್ಲಿ. ಅದಕ್ಕೆ ಟೈಪ್ ಮಾಡೋಕ್ಕೇ 100 ಜನ ಇರ್ತಾರೆ. ನಮ್ಮಲ್ಲೂ ಸುಮಾರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಹೋಗ್ತವೆ. ಇಲ್ಲ ಅಂತ ನಾನು ಹೇಳೋದಿಲ್ಲ, ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಲ್ಲ ಸ್ವಾಮಿ. ನಿಮ್ದು ಏನೋ ಹಾರ್ಡ್ ಡಿಸ್ಕು ಮತ್ತು ಸಾಫ್ಟ್ವೇರ್ ನಿಮ್ಮ ಹೃದಯದ ಒಳಗೆ ಏನೋ ಸಮಸ್ಯೆ, ಏನೋ ತೊಂದರೆ. ನಮ್ಮ ಜೊತೆಗೆ ಈಗ 6 ಜನ ಗೆಸ್ಟ್ಗಳು ಜಾಯ್ನ್ ಆಗಿದ್ದಾರೆ. ನಾನು ಶಿವಮೊಗ್ಗದ ನಮ್ಮ ಗೆಸ್ಟ್ನ ವೆಲ್ಕಮ್ ಮಾಡ್ಕೊಳ್ಬೇಕು. ಅವರ ಹೆಸರು ಮಂಜುನಾಥ್, ಶಿವಮೊಗ್ಗ ಜಿಲ್ಲೆಯ ಕಸಾಪದ ಅಧ್ಯಕ್ಷರು. ನಮಸ್ಕಾರ ಮಂಜುನಾಥ್ ಅವರಿಗೆ. ಹಾಗೆ ನಮ್ಮೊಟ್ಟಿಗೆ ಸ್ಟುಡಿಯೋದಲ್ಲಿ ನನ್ನ ಬಲಗಡೆ ಭಾಗದಿಂದ ನಾನು ಬರ್ತೇನೆ, ನನ್ನೊಟ್ಟಿಗೆ ಲವಕುಮಾರ್ ಇದ್ದಾರೆ JDSನಿಂದ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯ ಸ್ವಾಗತ. ಲಕ್ಷ್ಮೀ ಸಸೋಂದ ಇದ್ದಾರೆ, ಹಿಸ್ಟೋರಿಯನ್, ಖ್ಯಾತ ಇತಿಹಾಸ ತಜ್ಞರು ನಮ್ಮೊಟ್ಟಿಗೆ. ಮತ್ತು ನಾನು ಬಹಳ ಪ್ರೀತಿಸುವ, ಬಹಳ ಗೌರವಿಸುವ ಕಿಕ್ಕೇರಿ ಕೃಷ್ಣಮೂರ್ತಿ ಸರ್ ಇದ್ದಾರೆ. ಅವ್ರಿಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತ. ಈ ಧಾಟಿಯ ಬಗ್ಗೆ, ನಾಡಗೀತೆಯ ಬಗ್ಗೆ ಹಲವು ಚರ್ಚೆಗಳನ್ನು ತಗೊಂಡು ಹೋಗಿ ನ್ಯಾಯಾಲಯದ ಮೆಟ್ಲಿಗೆ ಹೋಗಿ ಹೋರಾಟವನ್ನು ಮಾಡಿದಂಥ ಕಿಕ್ಕೇರಿ ಕೃಷ್ಣಮೂರ್ತಿ ಸರ್ಗೆ ನಾನು ಬಹಳ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ನನ್ನ ಗೆಳೆಯರಾಗಿರುವ ಕಾಂಗ್ರೆಸ್ಸಿನ ನಟರಾಜ್ ಗೌಡ್ರಿಗೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ನನ್ನ ಬಿಜೆಪಿಯ ವಕ್ತಾರರಾಗಿರುವ BV ಗಣೇಶ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಐ ಆಮ್ ಶೋರ್ ಇಟ್ ಇಸ್ ಗೋಯಿಂಗ್ ಟು ಬಿ ಎನ್ ಇಂಟ್ರೆಸ್ಟಿಂಗ್ ಡಿಬೇಟ್ ಟುಡೇ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಲಕ್ಷ್ಮೀ ಸಸೋಂದ. ಗುರುಗಳ ನಮಸ್ಕಾರ, ಬಹಳ ಪ್ರೀತಿಯ ಸ್ವಾಗತ. ನಮಸ್ಕಾರ. ಕ್ಷಮಿಸಿ, ನಾನು ನಿಮ್ಮನ್ನ ಕಳೆದ ಸಲ ಜ್ಞಾನವಾಪಿಗೆ ಸಂಬಂಧಪಟ್ಟಂತೆ ಕರೆಸಿದ್ದೆ. ಬಹಳ ಚಂದದ ಅತ್ಯದ್ಭುತವಾದಂಥ ಕಾರ್ಯಕ್ರಮವಾಗಿತ್ತು. ಈಗ ನಾವು ರಾಜಕಾರಣಿಗಳ ಜೊತೆಗೂ ಸ್ವಲ್ಪ ಒಂಚೂರು ಗುದ್ದಾಟ ಮಾಡುವಂಥ ಕಾರ್ಯಕ್ರಮನೇ. ಹಾಗಾಗಿ ತಾವೇನು ಬೇಜಾರಾಗಬೇಡಿ ದಯಮಾಡಿ. ತಾವು ಹೇಳಿ, ಈ ಮೈಂಡ್ ಫ್ರೇಮ್ ಈ ಗೌರ್ಮೆಂಟ್ಗೆ ಯಾಕೆ ಬಂದು ಕೂತ್ಕೊಳ್ಳುತ್ತೆ ಅಂತ? ಇದು ಬರೀ ಮಿಸ್ಟೇಕ್ ಅಂದ್ಕೊಂಡ್ಬಿಡ್ತಿರೋ, ಅಥವಾ ಹೃದಯದ ಒಳಗಿನ ಮಿಸ್ಟೇಕ್ ಅನ್ಸುತ್ತೋ, ಹಾರ್ಡ್ ಡಿಸ್ಕ್ಗೆ ಏನೋ ಕರಪ್ಟ್ ಆಗಿದೆ ಅನ್ಸುತ್ತೋ, ಅಥವಾ ಏನಾದರೂ ಸಾಫ್ಟ್ವೇರ್ ಅಪ್ಡೇಷನ್ ಅಲ್ಲಿ ಪ್ರಾಬ್ಲಮ್ ಆಗಿದೆ ಗೌರ್ಮೆಂಟ್ ಅಲ್ಲಿ ಅನ್ಸುತ್ತೋ? ಅಂದ್ರೆ ಹೃದಯದ ಸಾಫ್ಟ್ವೇರ್ ಅಲ್ಲಿ ನಾನು ಕೇಳೋದು. ಇಲ್ಲಿ ಗಮನಿಸಬೇಕಾದಂತಹ ಸಂಗತಿ ಅಂದರೆ, ಸರ್ಕಾರವೇ ಪ್ರಸ್ತುತದಲ್ಲಿ ಒಪ್ಪಿಕೊಂಡ ಹಾಗೆ ಇದು ಪ್ರಮಾದ ಆಗಿದ್ದರೆ, ಪ್ರಾಮಾಣಿಕವಾದ ಪ್ರಮಾದ ಆಗಿದ್ದರೆ, ಇದು ಅವರು ಹೇಳುವ ರೀತಿಯಲ್ಲಿ ಸತ್ಯವಾಗಿಯೂ ಪ್ರಮಾದವೇ ಆಗಿದ್ದರೆ ಇದಕ್ಕೊಂದು ಕ್ಷಮೆಯನ್ನು ಖಂಡಿತವಾಗಿಯೂ ರಾಜ್ಯ ಕೊಡ್ತದೆ, ಪ್ರತಿಯೊಬ್ಬರೂ ಕೊಡ್ತಾರೆ. ಆದರೆ ಸೈದ್ಧಾಂತಿಕ ಪೂರ್ವಾಗ್ರಹದ ಹಿನ್ನೆಲೆಯಲ್ಲಿ ಈ ರೀತಿಯ ಅಪಸವ್ಯಗಳು ಸರ್ಕಾರದ ಮುಖೇನವಾಗಿ ನಡೀತಾ ಇದ್ದರೆ ಅದು ಅಕ್ಷಮ್ಯ. ಯಾಕೆ ಅಂತಂದರೆ ನೋಡಿ, ನಾಡಗೀತೆ ವಿಷಯ ಅಂತಂದರೆ ಬಹಳ ಸೂಕ್ಷ್ಮವಾದ ವಿಷಯ. ಈಗ ನಾನು ಕೂಡ ಒಂದು ಕಾಲೇಜಿನಲ್ಲಿ ಪ್ರಾಚಾರ್ಯ, ಮತ್ತಿಕೆರೆ ರಾಯಲ್ ಕಾಲೇಜಿನಲ್ಲಿ ಪ್ರಾಚಾರ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಕಾಲೇಜ್ ಆದರೂ ಕೂಡ ನನ್ನ ಕಾಲೇಜಿನಲ್ಲಿ ನಾನು ನಾಡಗೀತೆಯನ್ನು ಪ್ರತಿದಿನ ಹಾಡಿಸ್ತೇನೆ. ಗ್ರೇಟ್. ಪ್ರತಿದಿನ ನಾಡಗೀತೆಯನ್ನು ಕಡ್ಡಾಯವಾಗಿ ಮಕ್ಕಳು ಹಾಡಲೇಬೇಕು. ರಾಷ್ಟ್ರಗೀತೆಯನ್ನು, ನಾಡಗೀತೆಯನ್ನು ಹಾಡಲೇಬೇಕು. ಯಾಕೆ ಅದೆಲ್ಲ ಇರುವಂಥ ಪದ್ಧತಿ, ಅನೂಚಾನವಾಗಿ ನಡ್ಕೊಂಡು ಬಂದ ಪದ್ಧತಿ ಯಾಕೆ ಅಂದರೆ, ರಾಷ್ಟ್ರದ ಕುರಿತು, ರಾಜ್ಯದ ಕುರಿತು ಗೀತೆಯ ಮುಖೇನವಾಗಿ ಒಂದು ಅಭಿಮಾನ ಜಾಗೃತಿ ಆಗಲಿ ಮಕ್ಕಳಲ್ಲಿ. ಈ ಕಾಲದ ಪರಿಸ್ಥಿತಿ ಅಂತೂ ಎಲ್ಲರಿಗೂ ಗೊತ್ತಿದೆ. ಅಭಿಮಾನ ಹೇಳುವಂಥದ್ದು ಮಾಯ ಆಗ್ತಾ ಇರುವಂಥ ಕಾಲ. ಮಕ್ಕಳು ತಂತ್ರಜ್ಞಾನದ ಅತಿ ಪ್ರಸರಣದ ವಲಯಕ್ಕೆ ಸಿಕ್ಕಿ ಅಭಿಮಾನದಿಂದ, ಅಂದರೆ ದೇಶದ ಕುರಿತಾದ ಅಭಿಮಾನ, ರಾಜ್ಯದ ಕುರಿತಾದ ಅಭಿಮಾನದಿಂದ ದೂರ ಹೋಗ್ತಾ ಇದ್ದಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಒಂದು ಭಾವಜಾಗೃತಿ ಮಕ್ಕಳಲ್ಲಿ ಬರಬೇಕು ಅಂದರೆ ಅದು ನಾಡಗೀತೆ, ರಾಷ್ಟ್ರಗೀತೆ, ದೇಶಭಕ್ತಿ ಗೀತೆಯಂಥ ಒಂದು ವ್ಯವಸ್ಥೆಯಿಂದ ಮಾತ್ರ ಸಾಧ್ಯ. ಇಂತಹ ಸಂದರ್ಭದಲ್ಲಿ ಇವರು ಈ ನಾಡಗೀತೆಯನ್ನು ಖಾಸಗಿ ಕಾಲೇಜುಗಳಿಂದ ಅಥವಾ ಖಾಸಗಿ ವಿದ್ಯಾಸಂಸ್ಥೆಗಳಿಂದ ದೂರ ಮಾಡುವ ಒಂದು ಮನಸ್ಥಿತಿಯನ್ನು ಈ ಪರಿಸ್ಥಿತಿಗೆ ಸಂಯೋಜನೆ ಮಾಡಿದ್ರೆ ಖಂಡಿತವಾಗಿಯೂ ಇದು ಅಕ್ಷಮ್ಯ ಅಂತ ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ. ಇಲ್ಲಿ ನಾನು ಯಾವುದೇ ಒಂದು ಪಕ್ಷನಿಷ್ಠನಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲ, ವ್ಯಕ್ತಿನಿಷ್ಠವಾಗಿಯೂ ಹೇಳ್ತಾ ಇಲ್ಲ, ವಸ್ತುನಿಷ್ಠವಾಗಿ ಹೇಳ್ತಾ ಇರುವಂಥ ಮಾತು ಬೇಕು ನಮಗೆ. ಓಕೆ, ಅಬ್ಸಲ್ಯೂಟ್ಲಿ ವೆಲ್ ಸೆಡ್. ವೆರಿ 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 ವ್ಯಾಲಿಡ್. ನಮ್ಮ ಸಂಸ್ಕೃತಿಯನ್ನೇ, ನಮ್ಮ ಸಂಸ್ಕಾರವನ್ನೇ, ನಮ್ಮ ಪರಂಪರೆಯನ್ನೇ ಹಿಡಿತದಲ್ಲಿ ಇಟ್ಕೊಳ್ಳದೆ ಆಗದೇ ಇರುವ ಸಂದರ್ಭಕ್ಕೆ ನಾವೆಲ್ಲ ಬಂದು ಹಲವು ಪ್ರಸರಣಗಳ ಮೂಲಕ ಸಿಕ್ಕಾಕೊಂಡಿದ್ದೀವಿ ಅಂತ ತಾವು ಹೇಳಿದ್ರಲ್ಲ, ನಾನು ಅದನ್ನು 100ಕ್ಕೆ 100 ಒಪ್ಕೊಳ್ತೇನೆ. ಕಾರಣ ನಮಗೆ ಡಿವಿಯೇಷನ್ಸ್ ಇವತ್ತು ತುಂಬ ಆಯಿತಾ. ನಮಗೆ ನಾಡಗೀತೆಯ ಬಗ್ಗೆ ಭಾಳ ಜನ ಗೌರವ ಇಟ್ಕೊಂಡವರು ಸುಮ್ಮನೆ ಹೃದಯದಲ್ಲಿ ಗೌರವ ಅಷ್ಟೇ, ಇನ್ಕ್ಲೂಡಿಂಗ್ ರಾಜಕಾರಣಿಗಳು.
ರಾಷ್ಟ್ರಗೀತೆಯ ಬಗ್ಗೆ ಎಷ್ಟು ಜನ ರಾಷ್ಟ್ರಗೀತೆಯನ್ನು ಹಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಎಷ್ಟು ಜನ ನಾನು ನಾಡಗೀತೆಯನ್ನು ನಿಂತ್ಕೊಂಡು ಹಾಡ್ರಿ ನಮ್ಮ ಭಾರತ ಜನನಿಯ ತನುಜಾತೆಗೆ ಗೌರವವನ್ನು ಕೊಡೋಣ ಅಂತಂದರೆ ಎಷ್ಟು ಜನ ಆಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಅದು ಮಕ್ಕಳಲ್ಲೂ ಇಲ್ಲದಂಗೆ ಮಾಡಿ ಸರ್ಕಾರಿ ಶಾಲೆಗಳಲ್ಲಿ ಓಕೆ, ಬಟ್ ಪ್ರೈವೇಟ್ ಸ್ಕೂಲಲ್ಲಿ ಬೇಡ ಅಂತನ್ನುವ ರೀತಿಯ ಸುತ್ತೋಲೆ ಮೊದಲಿಗೆ ಬಂದಿದ್ದಿದೆಯಲ್ಲ, ತಾವು ಹೇಳಿದಾಗೆ ಭಾಳ ಸ್ಪಷ್ಟವಾದಂಥ ಪಾಯಿಂಟ್ ಅದು. ನಾನು ಕೃಷ್ಣಮೂರ್ತಿ ಸರ್ಗೆ ಹೋಗ್ತೀನಿ. ಸರ್, ತಾವೇನಂತೀರಿ? ನಗಬೇಕೋ ಅಳಬೇಕೋ ಗೊತ್ತಾಗ್ತಿಲ್ಲ. ಈಗ ಭಾಳ ಬೇಜಾರು ಮಾಡ್ಕೊಂಡಿದ್ದೀರಿ ತಾವು. ಅಲ್ಲ, ಯಾಕಂದರೆ ಒಬ್ಬ ಮಿನಿಸ್ಟ್ರು ನಾಡಗೀತೆ ಬಗ್ಗೆ ಮಾತಾಡುವಾಗ ಅದರ ಪೂರ್ವಾಪರಗಳ ಬಗ್ಗೆ ಅವ್ರಿಗೆ ಏನೂ ಗೊತ್ತಿಲ್ಲ ಅನ್ನೋದನ್ನ ಅಂಡರ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ. ಈ ನಾಡಗೀತೆ ಹ್ಯಾಕೆ ಶುರು ಆಯಿತು, ಯಾವಾಗ ಶುರು ಆಯಿತು, ಎಷ್ಟಿತ್ತು, ಎಷ್ಟಾಯಿತು, ಆದೇಶ ಆಗಿದ್ದು ಯಾವಾಗ, ಅದನ್ನು ಹಾಡೋಕ್ಕೆ ಹಿಂದಿನ ಸರ್ಕಾರ ಯಾವಾಗ ಆದೇಶ ಮಾಡ್ತು, ಅದರ ಬಗ್ಗೆ ಈಗಿರ್ತಕ್ಕಂಥ ಸಚಿವರು ಕೂಲಂಕಷವಾಗಿ ಸರಿಯಾದ, ಮತ್ತೆ ಅಂಡರ್ಲೈನ್, ಸರಿಯಾದ ಅಧಿಕಾರಿಗಳ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿದ್ದಿದ್ರೆ ಈ ಪ್ರಶ್ನೆ ಇವತ್ತು ಉದ್ಭವ ಆಗ್ತಾ ಇರಲಿಲ್ಲ. ಕರೆಕ್ಟ್. ನಾನು ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ನಾವು ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ನಾವೇನು ಅಡ್ಡಿ ಮಾಡಿಲ್ವಲ್ಲ, ಹಾಗಾದ್ರೆ ನಿಮ್ಮ ಆದೇಶ ಹಾಗೆ ಹೇಳುತ್ತಲ್ಲ. ತಕ್ಷಣ ಒಂದು ಬದಲಾಯಿಸಿ ಒಬ್ಬ ಅಧಿಕಾರಿ ಬಂದ್ಬಿಟ್ಟು ಸರ್ ಅಂತ ಕಿವಿಲಿ ಹೇಳಿ ಈಗ ಬರ್ಕೊಡ್ತಾನೆ. ಅವ್ರು ಅದನ್ನ ಹೇಳ್ತಾರೆ, ಇಲ್ಲ ನಾವು ಅವ್ರ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ನಾವೇನು ಅಡ್ಡಿ ಮಾಡಿಲ್ಲ, ಅವ್ರು ಇಷ್ಟಪಟ್ಟಂಗೆ ಅವ್ರು ಹಾಡ್ಕೋಬೋದು. ಓಹೋ, ಹಾಂ, ಅಲ್ಲ ಸರ್ ಪ್ರೈವೇಟ್ ಇಲ್ಲ ಹಾಡಬೇಕಾಗಿಲ್ಲ, ಅಲ್ಲ ಆದೇಶ ಹೆಂಗೆ ಹೇಳುತ್ತಲ್ರಿ. ಅಂದರೆ ನಾವು ಏನು ಮಾಡ್ತಾ ಇದ್ದೀವಿ, ಪಾಪ ಮಂತ್ರಿಗಳಿಗೆ ಇದರ ಬಗ್ಗೆ ವಿಚಾರವೇ ಗೊತ್ತಿಲ್ಲ. ಮಂತ್ರಿಗಳನ್ನು ಮತ್ತು ಸರ್ಕಾರವನ್ನು ಅಧಿಕಾರಿಗಳು ಕತ್ತಲಲ್ಲಿಟ್ಟು ಇವ್ರೇನು ಹೇಳಿದ್ದೆ ಅವ್ರಿಗೆ ವೇದವಾಕ್ಯ, ಅವ್ರಿಗೆ ವಾಸ್ತವವಾಗಿ 100ಕ್ಕೆ 100 ಹೇಳ್ತೀನಿ. ನಾನು 3 ಸಲ ಪ್ರಯತ್ನ ಪಟ್ಟೆ ಸಚಿವರನ್ನ ಖುದ್ದಾಗಿ ಭೇಟಿ ಮಾಡಿ, ಸರ್ 15 ನಿಮಿಷ ಟೈಮ್ ಕೊಡಿ, ಇದೇನು ಅಂತ ನಾನು ಹೇಳ್ತೀನಿ, ಇದ್ರ ಬಗ್ಗೆ ಒಂದು ಸವಿಸ್ತಾರವಾಗಿ ನಿಮಗೆ ವಿಚಾರ ತಿಳಿಸಿ, ಆಮೇಲೆ ನೀವು ಡಿಸಿಷನ್ ಏನಾದ್ರು ತಗೊಳ್ಳಿ, ಆ ವಿಚಾರ ಬೇರೆ ಅಂತ. ಅವ್ರು ಆಯಿತು ನೋಡೋಣ ಅಂದರು. ಇನ್ನೂ ಅವ್ರಿಗೆ ಟೈಮ್ ಸಿಕ್ಕಲಿಲ್ಲ. ಇನ್ನು ಕೋರ್ಟಲ್ಲಿ ಕೂಡ ಇದರ ಬಗ್ಗೆ ಅನೇಕ ಸುತ್ತಿನ ವಾದ ವಿವಾದಗಳು ಎಲ್ಲ ಆಗಿ ಈಗ ತಾವು ಏನು ತೋರಿಸಿದ್ರಿ, ಸರ್ಕಾರಿ ಮತ್ತು ಅನುದಾನಿತ ಮತ್ತು ಖಾಸಗಿ ಅಂತ ತೋರಿಸಿದ್ರಿ, ಅದು ನಮ್ಮ ಹೋರಾಟದ ಫಲವಾಗಿ ಸೇರ್ಪಡೆ ಆಗಿದ್ದೇ ಹೊರತು ಸರ್ಕಾರ ಯಾರೋ ಅಧಿಕಾರಿಗಳು ಅಯ್ಯೋ ತಪ್ಪಿನಿಂದಾಗಿ ತಿದ್ದುಗಟ್ಟಿದ್ದಲ್ಲ. ಅದು ಹೌದೇನು, ಅವರು ಅಧಿಕೃತವಾಗಿ ಮಾಡಿದ್ದನ್ನ ಇದು ನೀವು ಮಾಡಿರ್ತಕ್ಕಂಥ ತಪ್ಪು ಅಂತ ಕೋರ್ಟ್ನಲ್ಲಿ ಹೇಳಿ ಕೋರ್ಟು ಅವ್ರಿಗೆ ಸೂಚನೆ ಕೊಟ್ಟು ಈ ತಿದ್ದುಪಡಿ ಮಾಡಿಸಿರೋದು. ಅದನ್ನು ಅವ್ರು ಮುಚ್ಚಿಟ್ಕೊಂಡ್ಬಿಟ್ರು. ಇವಾಗಿಲ್ಲ ಅದನ್ನ ಕಣ್ತಪ್ಪಿಂದ ಆಯ್ತು ಅಂತ, ಕಣ್ತಪ್ಪಿಂದಾಗಿದ್ದಲ್ಲ ಮಾಡಿ ಅದನ್ನ ಒಂದ್ಸರಿ ಕೋರ್ಟ್ ಪ್ರೊಡ್ಯೂಸ್ ಮಾಡಿ, ಕೋರ್ಟಲ್ಲಿ ನಾನು ಸ್ವಾಮಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ, ದಯವಿಟ್ಟು ಇದನ್ನ ತಾವು ನೋಡಬೇಕು ಅಂತ ಹೇಳಿ ಮಾಜಿ ಅಡ್ವೊಕೇಟ್ ಜನರಲ್ ಅಶೋಕ್ ಹಾರ್ನಳ್ಳಿ ಅವರು ನನ್ನ ಪರವಾಗಿ ವಾದ ಮಾಡಿ ಈ ಆದೇಶದ ಪ್ರತಿಯನ್ನು ಮಾನ್ಯ ಘನ ನ್ಯಾಯಾಲಯಕ್ಕೆ ಸಲ್ಲಿಸಿ ನೋಡಿ ಈ ಥರ ಆಗೋಗಿದೆ. ಅವಾಗ ಅವ್ರು ಕೇಳಿದ್ರು, ವಾಟ್ ಈಸ್ ದಿ ಮೀನಿಂಗ್ ಆಫ್ ನ್ಯಾಷನಲ್ ಆ್ಯಂಥಮ್, ವಾಟ್ ಈಸ್ ದಿ ಮೀನಿಂಗ್ ಆಫ್ ಸ್ಟೇಟ್ ಆ್ಯಂಥಮ್. ಅವಾಗ ಅವ್ರು ತಕ್ಷಣ ಹೇಳಿದ್ರು, ಹೌದು ಎಲ್ಲರೂ ಈ ದೇಶದಲ್ಲಿರುವ ಎಲ್ಲ ಪ್ರಜೆಗಳು ಹಾಡಬೇಕು, ಈ ದೇಶದಲ್ಲಿರುವ ಎಲ್ಲರೂ ಪಾಲಿಸಬೇಕು ಅಂತ ತಕ್ಷಣ ಉರು ಹೊಡ್ಕೊಂಡಂಗೆ ಹೇಳ್ಬಿಟ್ರು. ಹಾಗಾದ್ರೆ ವಾಟ್ ಈಸ್ ದಿ ಮೀನಿಂಗ್ ಆಫ್ ಸ್ಟೇಟ್ ಆ್ಯಂಥಮ್ ಅಂದಾಗ ತಕ್ಷಣ ಅವ್ರು ಹೇಳಿದ್ರು, ಹೌದು ಈ ದೇಶದಲ್ಲಿ ಈ ನಾಡಿನಲ್ಲಿರುವ ಎಲ್ಲರೂ, ಈ ನಿಮ್ಮ ಆದೇಶ ಏನು ಹೇಳುತ್ತೆ ಅಂತ ಕೇಳಿದ್ರು. ಅವಾಗ ಅವ್ರು ಹೇಳಿದ್ರು, ನೀವು ಹೋಗಿ ದಯವಿಟ್ಟು ತಿದ್ದುಪಡಿ ಮಾಡಿ ನೀವೇನನ್ನ ಹೇಳಬೇಕು ಅಂತಿದ್ದೀರೋ ಅದನ್ನು ಸ್ಪಷ್ಟವಾಗಿ ಆದೇಶ ಮಾಡ್ಕೊಂಡು ಬನ್ನಿ ಅಂದರು. ಆಮೇಲೆ ಆಗಿರುವ ಈ ತಿದ್ದುಪಡಿ ಸುಮ್ಮನೆ ಏನೋ ಇವತ್ತು ಗೊತ್ತಾಯ್ತು ಸರ್, ಓದುವಾಗ ನಂಗೆ ಗೊತ್ತಾಗ್ಬಿಡ್ತು ಮಿಸ್ಟೇಕ್ ಅಲ್ಲ ಅದು, ಓದುವಾಗ ಇಲ್ಲೇನು ನೋಡುವಾಗ ಗೊತ್ತಾಯ್ತು ಸರ್, ಕರೆಕ್ಷನ್ ಮಾಡ್ಕೊಟ್ಬಿಟ್ಟೆ ಟೈಪ್ ಮಾಡ್ಕೊಂಡ್ ಬರ್ತಾ ಇದಾರೆ, ಅದೆಲ್ಲ ಏನೂ ಅಲ್ಲ. ನ್ಯಾಯಾಲಯ ಆದೇಶ ಕೊಟ್ಟ ಮೇಲೆ ಈ ಆದೇಶ ಬಂದಿರೋದು. ನನ್ನ ಕಣ್ ತರಿಸಿದ್ದಕ್ಕಾಗಿ ಧನ್ಯವಾದಗಳು ಸರ್. ನೋಡಿ, ಕ್ರೈಸ್ಟ್ ಕಾಲೇಜ್, ಮೌಂಟ್ ಕಾರ್ಮಲ್, ಬಿಷಪ್ ಕಾಟನ್, ನಾನು ಕಾರ್ಪೊರೇಷನ್ ಶಾಲೆಗಳಲ್ಲಿ ನಾವು ನಾಡಗೀತೆ ಕಡ್ಡಾಯ ಆಗ್ತೀವಿ ಹೇಳಲೇಬೇಕಾಗಿಲ್ಲ. ಯಾಕಂದರೆ ಅವ್ರು ಹೇಳಿದಾಗೆ ಪ್ರತಿ ಸರ್ಕಾರಿ ಶಾಲೆಗಳಲ್ಲಿ ನಮ್ಮ ನಾಡಗೀತೆಯನ್ನು ಬಹಳ ಗೌರವದಿಂದ ರಾಷ್ಟ್ರಕವಿ ಕುವೆಂಪು ಅವ್ರ ಬಗ್ಗೆ ಎಲ್ರಿಗೂ ಗೌರವ ಇದೆ, ಈ ನಾಡಿನಲ್ಲಿರುವ ಎಲ್ರಿಗೂ ಗೌರವ ಇದೆ, ಅವ್ರು ಹಾಡೇ ಹಾಡ್ತಾರೆ. ಆದರೆ ನಿಮ್ಮ ಸುತ್ತೋಲೆಗಳು ಈ ಖಾಸಗಿ ಶಾಲೆಗಳಲ್ಲಿ ಕೆಲಸ ಮಾಡೋದಿಲ್ಲ, ಅಂಥ ಪರಿಸ್ಥಿತಿಲಿ ಇದ್ದೀವಿ ನಾವು. ನೀವು ಕ್ರೈಸ್ಟ್ ಕಾಲೇಜ್ಗೋ, ನಾನು ಈ ವರ್ಷ ಎಲ್ಲ ಕನ್ನಡ ಕಾರ್ಯಕ್ರಮ ಮಾಡಬೇಕು, 50 ವರ್ಷ ಆಗೋಯ್ತು, 75 ವರ್ಷ ಆಯಿತು ಅಂತೆಲ್ಲ ಇವ್ರು ಮಾಡಿದ್ರಲ್ಲ, ಇಡೀ ವರ್ಷ ಕಾರ್ಯಕ್ರಮ ಮಾಡಬೇಕು ಅಂತ ನಾನು ಇದೇ ಮಾತನ್ನು ಅಲ್ಲೂ ಹೇಳಿದ್ದೆ. ಏನಂದರೆ
ಸರ್ಕಾರಿ ಶಾಲೆಗಳು ಅಂತ ಹೇಳಬೇಡಿ ಸರ್. ನೀವು ಸರ್ಕಾರಿ ಶಾಲೆಗಳವ್ರವ್ರು ಮಾಡ್ಕೊಂಡೇ ಇರ್ತಾರೆ. ಯಾಕಂದ್ರೆ ನೀವು DDP ಹೇಳ್ಬಿಟ್ರು ಸಾಕು, BEO ಹೇಳ್ಬಿಟ್ರು ಸಾಕು, ತಾಲೂಕು ಲೆವೆಲ್ ಅವ್ರು ಮಾಡ್ಬಿಡ್ತಾರೆ. DDP ಹೇಳ್ಬಿಟ್ರಂತೂ ಜಿಲ್ಲಾಧಿಕಾರಿ ಹೇಳ್ದಂಗೆ ಮಾಡ್ತಾರೆ. ಕ್ರೈಸ್ಟ್, ಮೌಂಟ್ ಕಾರ್ಮಲ್, ಬಿಷಪ್ ಕಟನ್, ಯಾಕೆಂದ್ರೆ ಮತ್ತೆ ಕುಮರನ್ಸ್, ಯಾಕೆಂದ್ರೆ ಮತ್ತೆ ಹೇಳ್ತೀನಿ ಅಂದರೆ, ನೀವು ಹೇಳಿದ್ರಲ್ಲ ಕನ್ನಡ ಮಾತಾಡಿದ್ರೆ 10 ರೂಪಾಯಿ ಫೈನು, 50 ರೂಪಾಯಿ ಫೈನು, 100 ರೂಪಾಯಿ ಫೈನು ಅಂತ ಫೈನ್ ಹಾಕುವಂಥ ಶಾಲೆಗಳಿವು. ಈ ಶಾಲೆಗಳಲ್ಲಿ ನಿಮ್ಮ ಸುತ್ತೋಲೆಗೆ ಬೆಲೆ ಇರುವುದಿಲ್ಲ. ಅದಕ್ಕೆ ನಾನೇನು ಹೇಳಿದೆ, ಸರ್ ನೀವು ಎಲ್ಲ ಶಾಲೆಗಳು ಹೊಡಬೇಕು ಅಂತ ನೀವು ಅಂದ್ಬಿಟ್ರೆ ಅವ್ರು ಒಪ್ಕೊಳ್ಳೋದಿಲ್ಲ ಸರ್. ಶಾಲೆಗಳು ಅಂದರೆ ಅವ್ರಿಗೆ ಹೇಳ್ಕೊಳ್ಳೋದು, ನಮ್ಗೆ ಆರ್ಡರ್ ಮಾಡೋಕೆ ಅವ್ರಿಗೆ ಪವರ್ ಇಲ್ಲ ಅಂತಾರೆ. ಸ್ಪಷ್ಟವಾಗಿ ನೀವು ಹೇಳದ ಹೊರತು ಅವ್ರು ಮಾಡಲ್ಲ ಅಂತ ಹೇಳೋದು ಆದಮೇಲೆ ಇವತ್ತು ಅದರ ಇನ್ನೊಂದು ಏನು ಆದೇಶ ಹೊರಡಿಸಿದ್ದಾರೆ. ಎಲ್ಲ ಶಾಲೆಗಳು ಸರ್ಕಾರಿ ಶಾಲೆಗಳ ಜೊತೆಗೆ ಖಾಸಗಿ ಅನುದಾನಿತ ಮತ್ತು ಖಾಸಗಿ ಅಂತ ಸೇರ್ಪಡೆ ಮಾಡಿದ್ದಾರೆ. ಅದು ಒಂಚೂರು ಆಶಾದಾಯಕ ಬೆಳವಣಿಗೆ. ಆದರೂ ನೀವು ಹೇಳ್ತಾ ಇರೋದನ್ನು ಗಮನಿಸಿದ್ರೆ ಖಾಸಗಿ ಶಾಲೆಗಳು ಈ ಸರ್ಕಾರಗಳು ಹೊರಡಿಸುವ ಸುತ್ತೋಲೆಗಳಿಗೆ ಕವಡೆ ಕಾಸಿನ ಕಿಮ್ಮತ್ ಕೊಡಂಗೆ ಕಾಣಲ್ಲ ನನಗೆ ಸರ್. ಪತ್ರ ಹೋದ್ರೆ ಅವ್ರು ಓದೋದೇ ಇಲ್ಲ ಸರ್. ನಾನೇ ಐ ವಿಟ್ನೆಸ್ಸು ಸರ್. ಅಲ್ವಾ? ಈಗ ಅವ್ರು ಮಾಡಿದ್ರು ಸರ್, ಒಂದು ಎಲ್ಲ ಶಾಲಾ ಕಾಲೇಜುಗಳನ್ನು ಮಾಡಬೇಕು ಅಂತ ಮಾಡಿದ್ರು. ನಾನು ಸರ್ಕಾರದ ಅಧಿಕೃತ ಕಾಗದವನ್ನು ತೆಗೆದುಕೊಂಡು ಮೌಂಟ್ ಕಾರ್ಮಲ್ ಕಾಲೇಜು ಮತ್ತು ಕ್ರೈಸ್ಟ್ ಕಾಲೇಜ್ಗೆ ಹೋದೆ. ಫಸ್ಟ್ ಆಫ್ ಆಲ್ ನನಗೆ ಪ್ರವೇಶನೇ ಸಿಕ್ಲಿಲ್ಲ. ಫಸ್ಟ್ ಆಫ್ ಆಲ್. ಆಮೇಲೆ ಒಂದಷ್ಟು ಗಲಾಟೆ ಮಾಡಿ ಎಲ್ಲ ಸ್ನೇಹಿತರಿದ್ರು, ಇಲ್ಲ ಈ ಥರ ಕನ್ನಡದ ಕಾರ್ಯಕ್ರಮ ನೀವು ಮಾಡಬೇಕು ಅಂತ ಸರ್ಕಾರ ಸುತ್ತೋಲೆ ಇದೆ ಅನ್ನೋ ಕಾರಣದಿಂದ ಹೋಗಿ ಚರ್ಚೆ ಮಾಡಿದ್ವಿ. ಬಟ್ ಅವರೇನು ಕ್ಯಾರೆ ಅನ್ನಲಿಲ್ಲ. ಅವ್ರ ಕಾರ್ಯಕ್ರಮನೂ ಅಳವಡಿಸ್ಕೊಳ್ಳಿಲ್ಲ, ಕಾರ್ಯಕ್ರಮ ಮಾಡಲೂ ಇಲ್ಲ, ಮಾಡಿಯೂ ಇಲ್ಲ ಮತ್ತು ಮಾಡುವುದೂ ಇಲ್ಲ. ಭಾಳ ದುರಂತ ಏನು ಅಂತಂದರೆ, ಮಾತಾಡ್ತೀನಿ ಸರ್ ಮತ್ತೆ ನಾನು ನಿಮ್ಮ ಹತ್ರ. ಭಾಳ ದುರಂತ ಏನು ಅಂತಂದರೆ, ನನಗೆ ಕಿಕ್ಕೇರಿ ಕೃಷ್ಣಮೂರ್ತಿ ಸರ್ ಹೇಳ್ತಾ ಇರುವಾಗ ಭಾಳ ನೋವಾಗ್ತಾ ಇದೆ. ನನಗೆ ಹೃದಯ ಆ್ಯಕ್ಚುಲಿ ಬಡ್ದುಕೊಳ್ತಾ ಇದೆ. ಕಾರಣ ಈ ಸರ್ಕಾರಿ ಶಾಲೆಗಳು ಬಿಟ್ಬಿಡಿ, ಅದು DDP ಹೇಳಿದ್ರೆ, BEO ಹೇಳಿದ್ರೆ, ಬ್ಲಾಕ್ ಎಜುಕೇಷನ್ ಆಫೀಸರ್ ಹೇಳಿದ್ರೆ ಸ್ಪಷ್ಟವಾಗಿ ಸರ್ಕಾರದ ಆದೇಶ ಅಂತಂದರೆ ಅದನ್ನು ಪಾಲಿಸ್ತಾರೆ. ಆದರೆ ಈ ಖಾಸಗಿ ಶಾಲೆಗಳು, ಸೋಕಾಲ್ಡ್ ಹೈಫೈ ಶಾಲೆಗಳಿದಾವಲ್ಲ, ಸರ್ಕಾರದ ಆದೇಶಗಳಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡದೇ ಇರುವ ಸ್ಥಿತಿಯಲ್ಲಿ, ಅದು ಕನ್ನಡದ ನೆಲದಲ್ಲಿ ನಾವಿದ್ದೇವೆ ಅನ್ನುವಾಗ ಅದು ಮಿಸ್ಟೇಕ್ ಆಗ್ಬಿಡ್ತು, ಪ್ರಿಂಟ್ ಮಿಸ್ಟೇಕು ಅಂತ ಸುಳ್ಳು ಹೇಳ್ತಾರೆ ಅಂತಂದರೆ, ಅಧಿಕಾರಿ ವರ್ಗ ಒಬ್ಬ ಸಚಿವರನ್ನ ದಾರಿ ತಪ್ಪಿಸುತ್ತೆ ಅಂತಂದರೆ, ನನಗೆ ಇದಕ್ಕಿಂತ ಬಹಳ ದೊಡ್ಡ ಪ್ರಮಾದ, ಇದಕ್ಕಿಂತ ಬಹಳ ದೊಡ್ಡ ನೋವಿನ ವಿಷಯ ಬಹುಶಃ ಇನ್ಯಾವುದೂ ಇಲ್ಲ ಅಂತ ನನಗೆ ಈ ಕ್ಷಣ ಕನ್ನಿಸ್ತಾ ಇದೆ. ದಿಸ್ ಈಸ್ ಅಬ್ಸಲ್ಯೂಟ್ಲಿ ಸ್ಟನಿಂಗ್. ನಾನು ಕಿಕ್ಕೇರಿ ಕೃಷ್ಣಮೂರ್ತಿ ಸರ್ಗೆ ಧನ್ಯವಾದಗಳನ್ನು ತಿಳಿಸಬೇಕು ಫಾರ್ ಬೀಯಿಂಗ್ ಎನ್ ಐ ಓಪನರ್ ಟು ಮೀ. ನಿಜವಾಗ್ಲೂ ನನಗೂ ಕೂಡ ಇದು ಅಷ್ಟಾಗಿ ಗೊತ್ತಿರಲಿಲ್ಲ. ನಾನು ಪ್ರಿಂಟಿಂಗ್ ಮಿಸ್ಟೇಕು ಅನ್ಕೊಂಡ್ಬಿಟ್ಟಿದ್ದೆ. ನಾನು ಅಲ್ಲ, ಮಿಸ್ಟೇಕ್ ಅಲ್ಲ ಸ್ವಾಮಿ, ಕವಡೆ ಕಾಸಿನ ಕಿಮ್ಮತ್ ಕೊಡಲ್ವಂತೆ ಖಾಸಗಿ ಶಾಲೆಗಳೇ. ಹೋದ್ರೆ ನೀವೇನು ಮಾಡ್ಕೊತೀರಾ ಅಂತಾರೆ. ಎಷ್ಟೋ ಈ ಥರದ ಸರ್ಕಾರಿ ಆದೇಶಗಳಿಗೆ, ಸುತ್ತೋಲೆಗಳಿಗೆ ಯಾವ ಖಾಸಗಿ ಶಾಲೆ ಕವಡೆ ಕಾಸಿನ ಕಿಮ್ಮತ್ ಕೊಟ್ಟಿದೆ? ದಿಸ್ ಇಸ್ ಇಟ್ ಅನ್ನೋ ಥರದಲ್ಲಾಗಿದೆ. ಲೆಟ್ಸ್ ಗೋ ಫಾರ್ ಅ ವೆರಿ ಸ್ಮಾಲ್ ಬ್ರೇಕ್. ನಂತರದಲ್ಲಿ ಹಲವು ಜನ ಗಣ್ಯರು ನಮ್ಮನ್ನ ಚರ್ಚೆಯಲ್ಲಿ ಜಾಯ್ನ್ ಆಗ್ತಾರೆ. ಅವ್ರನ್ನು ಕೂಡ ಮಾತನಾಡಿಸೋಣ. ಇದು ನಿಜವಾಗಿಯೂ ಕೂಡ ದ್ರೋಹ ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಮಂಜುನಾಥ್ ಕಸಪಾದ ಶಿವಮೊಗ್ಗದ ಅಧ್ಯಕ್ಷರು ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಅವರು ಸ್ವಲ್ಪ ಹೊತ್ತಲ್ಲಿ ಹೊರಡಬೇಕಾಗಿರೋದ್ರಿಂದ ನಾನು ಕ್ವಿಕ್ ಆಗಿ ಅವರ ಒಂದು ರಿಯಾಕ್ಷನ್ ತೆಗೆದುಕೊಂಡು ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಹೇಳಿ ಮಂಜುನಾಥ್, ಗೋ ಹೆಡ್ ವಿತ್ ಯುವರ್ ಆನ್ಸರ್ಸ್. ದಯಮಾಡಿ ಮಾತನಾಡಿ. ನಮಸ್ಕಾರ. ನಮಸ್ತೆ. ಕಿಕ್ಕೇರಿ ಕೃಷ್ಣಮೂರ್ತಿ ಅವರು ಅವರ ಹೋರಾಟದ ಫಲದಿಂದ ಇವತ್ತು ಈ ಎಲ್ಲ ಏನು ಸರ್ಕಾರದ ಆದೇಶಗಳು ಎಷ್ಟು ಅದರ ವೈಫಲ್ಯಗಳಿದ್ದು ಅನ್ನೋದನ್ನು ಈಗ ಬಹಿರಂಗಗೊಂಡಿದೆ. ಇನ್ನೊಂದು ಬಹಳ ಮುಖ್ಯ ಏನು ಅಂತಂದ್ರೆ, ನಮ್ಮ ಶಾಲೆಗಳು, ಅದರಲ್ಲೂ ಖಾಸಗಿ ಶಿಕ್ಷಣ ಸಂಸ್ಥೆಗಳು, ಅವರೆಲ್ಲ ಒಂದು ರೀತಿಯ ಪರ್ಯಾಯ ಸರ್ಕಾರಗಳ ರೀತಿ ನಡ್ಕೊಳ್ಳೋದನ್ನು ನೋಡ್ತಾ ಇದ್ದೇವೆ. ಅದರ ಜೊತೆ ಅದಕ್ಕೆ ಕಾರಣ ಏನು ಅಂತಂದ್ರೆ, ಯಾರು ವಿಧಾನಸಭೆಯಲ್ಲಿ ಕುಳಿತು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯ ಕಡೆ ಗಮನ ಕೊಡಬೇಕಾಗಿತ್ತೋ ಅದನ್ನು ಬಿಟ್ಟು ಅವರೆಲ್ಲರೂ ಕೂಡ ಅದರ ಮಾಲೀಕರಾಗಿರೋದ್ರಿಂದಾಗಿ ಈ ಎಲ್ಲ ಗೊಂದಲಗಳು ಇದಾವೆ ಒಂದು ಕಡೆ. ಇನ್ನೊಂದು ಕಡೆ ಹಿಂದಿನ ಸರ್ಕಾರದಲ್ಲಿ ಪಠ್ಯಪುಸ್ತಕದ ವಿಚಾರದಲ್ಲಿ ಗೊಂದಲವನ್ನು ಮೂಡಿಸಿ ನಾವೆಲ್ಲ ಬೀದಿಗಿಳಿಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯನ್ನು ತಂದ್ರೆ, ಈ ಸರ್ಕಾರಗಳು, ಈ ಸರ್ಕಾರ ಬದಲಾದಂತೆ ನಮ್ಮ ಸರ್ಕಾರಿ ನೌಕರರು ಅವರು ಕಾಯಂ ಆಗಿ ಇರುವಂಥವ್ರು, ಅಲ್ಲಿ ಅವರಿಗಿರ್ತಕ್ಕಂತಹ ಭಾಷೆಯ ಬಗ್ಗಿನ ಅಸಡ್ಡೆ,
ಅವರು ತಪ್ಪಾಗಿದೆ, ಆದೇಶ ತಪ್ಪಾಗಿದೆ ಅಂತ ಅಂದ್ರೆ ಒಂದು ಆದೇಶವನ್ನ ಅದು ಶಾಸನ ಆಗೋಷ್ಟೊಳಗೆ ಎಷ್ಟು ಜನ ಸಹಿ ಮಾಡ್ತಾರೆ ನೋಡ್ತಾರೆ. ಹಾಗಾದ್ರೆ ಅವರೆಲ್ಲರೂ ಕೂಡ ಅಲ್ಲಿ ಬೇಜವಾಬ್ದಾರಿ ತೋರಿದ್ದಾರೆ ಅನ್ನೋದಾದ್ರೆ ಅವ್ರ ಮೇಲೆ ಕಠಿಣ ಶಿಕ್ಷೆ ಆಗಬೇಕು. ಹಾಗೆ ಆಗದೆ ಇದ್ರೆ ಈ ನಾವು ಏನು ಮಾಡಿದ್ರು ನಡೆಯುತ್ತೆ, ನಮಗೆ ಬೆಂಬಲ ಇದೆ ಅನ್ನುವಂತಹ ಧೋರಣೆ ಬಂದ್ರೆ ಇದು ನಾಡು ನುಡಿಯ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವ ಮತ್ತೆ ಈ ರೀತಿಯ ತಪ್ಪುಗಳು ಮತ್ತೆ ಮತ್ತೆ ಆಗೋದ್ರ ಮೂಲಕವಾಗಿ ಜನ ಬೀದಿಗಿಳಿಬೇಕಾದಂತ ಅನಿವಾರ್ಯತೆಯನ್ನ ಸೃಷ್ಟಿ ಮಾಡೋದಕ್ಕೆ ನಾವೇನಾದ್ರೂ ಒಂದಷ್ಟು ಕ್ರಮ ತಗೋಬೇಕಾದ್ರೆ ಅವರು ಯಾರು ಆ ಶಾಸನ ಮಾಡುವಾಗ ತಪ್ಪು ಎಸಗಿದ್ದಾರೆ ಅವರೆಲ್ಲರಿಗೂ ಕೂಡ ಶಿಕ್ಷೆ ಆಗಬೇಕು. ಹಾಗಾಗದೇ ಇದ್ರೆ ಇವೆಲ್ಲ ನಾವು ಮತ್ತೆ ಚರ್ಚೆ ಮಾಡುವಂಥದ್ದು, ನಾವು ನೀವೆಲ್ಲ ಸೇರಿ ನಮ್ಮ ಸಮಯಗಳನ್ನ ನೋಡಿ ಏನು ಆಗಬೇಕು ಅಗತ್ಯವಾಗಿ ಅದ್ರ ಕಡೆ ಗಮನ ಕೊಡಕ್ ಆಗ್ತಾ ಇಲ್ಲ. ಇಂಥವೇ ಆಗ್ತಾ ಹೋದ್ರೆ ಇದು ನಿಜಕ್ಕೂ ಕೂಡ ದುರಂತ. ಮತ್ತೆ ನಾಡಗೀತೆ ಹಾಡುವಾಗ ನೀವು ಹೀಗೆ ಹಾಡಬೇಕು ಅಂತ ಹೇಳೋ ಬದಲು ನಾಡಗೀತೆ ಹಾಡುವುದು ನಮಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ಹಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆ ದೃಷ್ಟಿನಲ್ಲಿ ಕಿಕ್ಕೇರಿಯವರ ಪ್ರಯತ್ನಕ್ಕೆ ನಮ್ಮದು ಬೆಂಬಲ ಇದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಮಾತಾಡ್ತೀನಿ ಮಂಜುನಾಥ್ ಅವರೇ, ನಾನು ಐ ಲೆಟ್ ಬ್ಯಾಕ್ ಟು ಯು. ನಾನು ನನ್ನ ಕಾಂಗ್ರೆಸ್ನ ಸ್ನೇಹಿತರಿಗೆ ಹೋಗ್ತೇನೆ. ಯಾಕೆ ಗೊಂದಲಗಳು ಗೌಡ್ರೆ? ತಾವು ಭಾಳ ಕನ್ನಡ ಪ್ರೇಮಿ ಹಿರಿಯರಿದ್ದೀರಿ ತಾವು, ಮತ್ತು ಕನ್ನಡದ ಬಗ್ಗೆ, ಕನ್ನಡದ ಅಸ್ಮಿತೆಯ ಬಗ್ಗೆ ಬಹಳ ಪ್ರೀತಿ ಹೊಂದಿರೋರಾಗಿದ್ದೀರಿ. ನಾನು ನೀವು ನೂರಾರು ಡಿಬೇಟ್ಗಳಲ್ಲಿ ಭಾಗವಹಿಸಿದ್ದೀವಿ. ವಾಟ್ಸ್ ಹ್ಯಾಪನಿಂಗ್? ಏನು ತೊಂದರೆ ಆಗ್ತಾ ಇದೆ ಗೌರ್ಮೆಂಟ್ನಲ್ಲಿ ಗೌಡ್ರೆ? ಇಲ್ಲ, ಇದು ಗೌರ್ಮೆಂಟ್ ತೊಂದರೆ ಅಲ್ಲ. ಇದು ಒಂದು ಏನು ತಪ್ಪಾಗಿದೆ, ಪ್ರಮಾದ ಆಗಿದೆ, ತಕ್ಷಣ ತಿದ್ದುಕೊಂಡು ಸರಿಯಾದ ಕ್ರಮವನ್ನು ಜರುಗಿಸಿದ್ದಾರೆ. ಹಂಗಾಗಿ ಸರ್ಕಾರದ ನಡೆ, ಸರ್ಕಾರದ ದೃಷ್ಟಿಕೋನ ಇದು ತೋರಿಸ್ತದೆ. ಸರ್ಕಾರ ಯಾರಿಂದ ಆಗಿದ್ದು? ಎಲ್ಲ ಯಾವುದೋ ಅಧಿಕಾರಿಗಳು ಟೈಪಿಂಗ್ ಅಲ್ಲಿ ಆಗಿರ್ತದೆ, ಅವೆಲ್ಲ ಅದು ದೊಡ್ಡ ವಿಷಯ ಅಲ್ಲ. ಆದರೆ ಅಧಿಕಾರಿಗಳಿಂದ ಆಗಿರೋದು ದೊಡ್ಡ ವಿಷಯ ಅಲ್ಲ ಅಂತಂದ್ರೆ ಎನಿ ಕಂಟ್ರೋಲ್ ಓವರ್ ಹಂಗಿಲ್ಲ. ಅದು ಕಂಟ್ರೋಲ್ ಓವರ್ ಆ ಥರ ಅಲ್ಲ. ನೀವು ಅದೇ ಅವಾಗಲೇ ಉಪಯೋಗಿಸ್ತಾ ಇದ್ರಿ, ಅವ್ರು ಮಣ್ಣು ತಿಂತಾರ, ಸುಣ್ಣ ತಿಂತಾರ ಅಂತೆಲ್ಲ ತಾವು ತುಂಬಾ ಪ್ರಬುದ್ಧವಾಗಿ ಮಾತಾಡ್ತಾ ಇದ್ರಿ. ಆ ಭಾಷೆಗಳನ್ನು ನಾನು ಪ್ರಬುದ್ಧವಾಗಿ ಮಾತಾಡ್ತೀನಿ. ಭಾಷೆ ಬಹಳ ಪ್ರಬುದ್ಧವಾಗಿ ಉಪಯೋಗಿಸ್ತಾ ಪ್ರಬುದ್ಧ. ಮಣ್ಣು ಮತ್ತು ಸುಣ್ಣ, ಐಸ್ ಕ್ರೀಮು, ವ್ಯಾನಿಲ್ಲಾ, ಸ್ಟ್ರಾಬೆರಿ, ಫ್ಲೇವರ್ ಎಲ್ಲವನ್ನೂ ಯಾರ್ಯಾರು ಚೆನ್ನಾಗಿ ಹಾಲಿನಲ್ಲಿ ಬೆರೆಸಿ ಕುಡಿದು ಪ್ರೀತಿಯನ್ನ, ನಿಮ್ಮ ಅನುಭವ, ನಿಮ್ಮಂತ ವಿಚಾರವಂತರು, ಸದ್ಗುಣ ಸುಶೀಲವಂತರು ಮಾತಾಡೋದಿಲ್ಲ ಸ್ವಾಮಿ. ನೀವು ನನ್ನ ಪ್ರಬುದ್ಧತೆಯನ್ನು ಹೊಗಳೋದಕ್ಕಾಗಿ ನಿಮ್ಮ ಪ್ರಬುದ್ಧತೆಗೂ ನಾನು ಧನ್ಯವಾದಗಳು. ನಮ್ಮಿಬ್ಬರ ಪ್ರಬುದ್ಧತೆ ಆ ಕಡೆ ಇಟ್ಬಿಡೋಣ, ಆಯ್ತಾ? ನಿಮ್ಮ ಅಧಿಕಾರಿಗಳ ಪ್ರಬುದ್ಧತೆ ತಲೆ ಒಳಗೆ ತುಂಬಿಕೊಂಡಿದ್ದಂತ ಅದೇನೋ ಇತ್ತಲ್ಲ, ಇನ್ನೊಂದು ಅದ್ಧತೆ. ಖಂಡಿತ ಅದನ್ನು ಮಾತಾಡ್ಬೇಕು. ಇನ್ನೊಂದೇನಂದ್ರೆ ನಾನು ನಿಮ್ಗೆ ಒಂದೊಂದು ಅಭಿನಂದನೆ ಸಲ್ಲಿಸೋದಂದ್ರೆ, ನನಗೆ ಬಹಳ ಇಷ್ಟ ಆಗ್ತಾ ಇರೋದು ಕುವೆಂಪು ಅವರ ಬಗ್ಗೆ ಇದು ಚರ್ಚೆಗಳು. ನನಗೆ ನಿಮ್ಮ ಅಭಿನಂದನೆಗಳು ಬೇಡವೇ ಬೇಡ. ಮೂರ್ಖ, ಶತದಡ್ಡ, ಪರಮದಡ್ಡ, ಪರಮಲೋಭಿ, ಗೊತ್ತಿಲ್ಲ. ನನಗೆ 1, 2, 3 ಗೊತ್ತಿಲ್ಲ. ನನಗೆ ಕನ್ನಡ ಗೊತ್ತು, ಕನ್ನಡ ಕಲಿಸಿದ್ದಾರೆ, ನನಗೆ ಕನ್ನಡ ಗೊತ್ತು. ಹಾಗಾಗಿ ಅಲ್ಲಿ ನೀವು ಶಾಲೆಗಳು ಮಾತಾಡಕ್ಕೆ ಶುರು ಮಾಡಲಿ, ಅನ್ಎಡೆಡ್, ಅನುದಾನಿತ ಅನ್ನೋದನ್ನ ಅದು ಕಣ್ತಪ್ಪಿನಿಂದ ಅಂತ ಹೇಳಿದ್ರೆ ನೀವು ಅಂತ ಪಕ್ಕದಲ್ಲೇ ಇದ್ದಂತ ಕಿಕ್ಕೇರಿ ಕೃಷ್ಣಮೂರ್ತಿ ಸರ್ ಅವರವರ ವಿಶ್ಲೇಷಣೆ ತಪ್ಪಿಲ್ಲ. ನ್ಯಾಯಾಲಯ ಅವ್ರ ವಿಶ್ಲೇಷಣೆ ಈಗ ಏನಾಗಿದೆ ಗೊತ್ತಾ ಚಂದ್ರ ಶರ್ಮಾ ಅವರೇ, ನೀವು ನಾನು ಮಾತಾಡಕ್ ಬಿಡದಲ್ಲೇ ನೀವು ಡೈವರ್ಟ್ ಮಾಡ್ತಾ ಇರೋದು ಅದು ಒಳ್ಳೇದಲ್ಲ ಅಂತ ನನ್ನ ಭಾವನೆ. ಏನ್ ಗೊತ್ತಾ, ಘನ ಸರ್ಕಾರದ ಮಂತ್ರಿಗಳೇ ಹೇಳಿದ್ದಾರೆ ಅದು ಕಣ್ತಪ್ಪಿನಿಂದ ಆಗಿದೆ ಅಂತ ಅಂದ ಮೇಲೆ ನಾನು ವಕ್ತಾರನಾಗಿ ಇಲ್ಲ ಅದೇನೋ ಆಗಿದೆ ಅಂತ ಹೇಳಕ್ಕಾಗಲ್ಲ. ಕಣ್ತಪ್ಪಿನಿಂದ ಆಗಿದ್ದು ಕೂಡ ಇವತ್ತು ಸೇಮ್ ಡೇ ನಲ್ಲಿ ಅದನ್ನ ತಿದ್ದುಕೊಂಡು ಹೊಸ ಅಧಿಸೂಚನೆಯನ್ನು ಹೊರಡಿಸಿ ಸುತ್ತೋಲೆಯನ್ನು ಹೊರಡಿಸಿರೋದು ಸ್ವಾಗತಾರ್ಹ ಬೆಳವಣಿಗೆ. ಆಮೇಲೆ ಇದೊಂದು ಬಹಳ ಇಂಪಾರ್ಟೆಂಟ್ ವಿಷಯ ಇದೆ. ಖಾಸಗಿ ಶಾಲೆಗಳು ಖಂಡಿತವಾಗಿ ಈ ರೀತಿಯಾಗಿ ಸರ್ಕಾರ ಸುತ್ತೋಲೆಗಳನ್ನು ತಿರಸ್ಕಾರ ಮಾಡ್ತಾ ಇರೋದು ಇವತ್ತಿದ್ದಲ್ಲ, ಬಹಳ ದಿನದಲ್ಲಿ ನೋಡ್ಕೊಂಡ್ ಬರ್ತಾ ಇದ್ದೀವಿ. 2016ರಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಅಧಿಸೂಚನೆ ಹೊರಡಿಸಿದ್ರು. ಏನು, ಎಲ್ಲಾ ಖಾಸಗಿ ಶಾಲೆಗಳು, ಅದು ICSE ಆಗಲಿ, CBSE ಆಗಲಿ, ಯಾವ ಸಿಲೆಬಸ್ ಆಗಲಿ, 1ನೇ ತರಗತಿಯಿಂದನೇ ಒಂದು ಭಾಷೆಯಾಗಿ ಕನ್ನಡವನ್ನು ಕಲಿಸಲೇಬೇಕು ಅಂತ ಒಂದು ಕಡ್ಡಾಯ ಮಾಡಿದರು. ಸರ್ಕಾರ ಕಡ್ಡಾಯ ಮಾಡಿದ್ರು ಕೂಡ CBSE ಶಾಲೆಗಳು ಕಲಿಸ್ಲಿಲ್ಲ. ನನ್ನ ವೈಯಕ್ತಿಕವಾಗಿ ಕೂಡ ನನ್ನ ಮಗಳು CBSE ಶಾಲೆಯಲ್ಲೇ ಓದ್ತಾ ಇದ್ಲು. ನಾವು ಹೋಗಿ 3 ವರ್ಷ ಗಲಾಟೆ ಮಾಡಿದ ಮೇಲೆ
2020ರಿಂದ ಒಂದು ಭಾಷೆಯಾಗಿ ಅದು ವಾರಕ್ಕೊಂದು ಪೀರಿಯಡ್ ಮಾಡ್ತಾ ಇದ್ರು. ನಾವು ಆಮೇಲೆ ಅದನ್ನು ಬಿಡಿಸಿ ಬೇರೆ ಶಾಲೆಗೆ ಎಲ್ಲಿ ಕನ್ನಡದಲ್ಲಿ ಸೇರಿಸಬೇಕು. NEP ಇವಾಗ ಯಾಕೆ ಬರುತ್ತೆ ಅಂತ ಮಾತಾಡೋಣ. ಅದನ್ನೊಂದ್ಸಲಿ ಮಾತಾಡೋಣ. ಇವಾಗಲೇ ಮಾತಾಡೋಣ. NEP ಯಾಕೆ ಬರುತ್ತೆ ಚರ್ಚೆ ಮಾಡೋಣ. ಅದನ್ನು ಮಾಡೋಣ. ಈಗ ನಾನು ಹೇಳ್ತೇನೆ CBSE ಶಾಲೆಗಳು ICSE ಶಾಲೆಗಳು ಇನ್ನೊಂದು ಔಟ್ ಆಫ್ ದಿ ಬಾಕ್ಸ್ ಮಾತಾಡ್ಲಾ. ಇದನ್ನ ಒಂದು ಸಣ್ಣ ಪ್ರಶ್ನೆ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಅಲ್ಲ, ಇದನ್ನ ಕೇಳ್ಬಿಡ್ತೀನಿ. ಇದಕ್ಕೂ ಸೇರ್ ಸೂತ್ರ ಕೊಡಿ. ನಾನು 2 ನಿಮಿಷ ಏನಾದ್ರೂ ನೀವು ತಡೆದು ಬಿಟ್ರೆ ನಾನು ನಿಮ್ಮನ್ನ ನೀವು ರೊಚ್ಚಿಗೆದ್ದು ನನ್ನನ್ನು ಬೈದ್ಬಿಡಿ. ನನಗೇನು ಸಮಸ್ಯೆ ಇಲ್ಲ. 2 ನಿಮಿಷ ತಡೆಯಲ್ಲ. ಮಾತಾಡಿ. NEP ಬಗ್ಗೆ ಮಾತಾಡೋಣ, ಬೇಡ ಬಿಡಿ, ಆಮೇಲೆ ಮಾತಾಡೋಣ. ಈ RTE ಅಡಿಯಲ್ಲಿ, ರೈಟ್ ಟು ಎಜುಕೇಶನ್ ಅಡಿಯಲ್ಲಿ ಎಷ್ಟು % ಸೀಟ್ಗಳು ಅಮಾಯಕ ಮಕ್ಕಳಿಗೆ ಮೀಸಲಿಡಬೇಕು ಅಂತ ಸರ್ಕಾರದ ಆದೇಶ ಇದೆ? 25%. 25%. ಎಷ್ಟು ಖಾಸಗಿ ಶಾಲೆಗಳು ಕಳೆದ ಹಲವು ವರ್ಷಗಳಿಂದ ಮೀಸಲಿಟ್ಟಿದ್ದಾವೆ? ಸರ್ಕಾರದ ಹತ್ರ ಸ್ಟಾಟಿಸ್ಟಿಕ್ಸ್ ಇದೆಯಾ? ಕರೆಕ್ಟ್. ನೀವು ಅದಕ್ಕೆ ಒಳ್ಳೆ ಪ್ರಶ್ನೆ ಇದೆಯಾ ಸೊಮೆ? ಇಲ್ಲ, ನೀವು ಹೇಳಿ, ನಾನು ಮಾತಾಡ್ಬಿಡ್ತೀನಿ. ಇನ್ನು ಸುತ್ತೋಲೆಗೆ ಇವರು ಕರೆಕ್ಟ್ ನಾಮಕಾವಸ್ಥೆ ಸುತ್ತೋಲೆ ಅನ್ನೋ ರೀತಿಯಲ್ಲಿ ಹೀಗೆ ಒಂದು ಪೇಪರ್ ಅದು ಅನ್ನೋ ರೀತಿಯಲ್ಲಿ ಬಿಸಾಕುವ ಈ ಖಾಸಗಿ ಶಾಲೆಗಳನ್ನ ನಡೆಸ್ತಾ ಇರೋರು ಯಾರು ಸ್ವಾಮಿ? ಖಂಡಿತವಾಗಿ ಯಾರಾದ್ರೂ ಓನರ್ಗಳು ಯಾರು? ತುಂಬಾ ಜನ ರಾಜಕಾರಣಿಗಳು, ತುಂಬಾ ಯಾರು ಸ್ವಾಮಿ? ಬೆಟ್ಟದ ಮೇಲಿರೋ ಶಾಲೆ, ಬೆಟ್ಟದ ಕೆಳಗಿರೋ ಶಾಲೆ, ಮೋರಿ ಪಕ್ಕದಲ್ಲಿರೋ ಶಾಲೆ. 120 seconds ನೀವು ನನಗೆ ಕೊಡ್ತೀರಾ? ಈಗ ನೀವು ಹೇಳ್ದಂಗೆ 120 seconds ಕೊಡಿ. 120 seconds ಸ್ಟಾರ್ಟ್ಸ್ ಟೈಮ್. ನೀವು ಹೇಳಿದ ನಿಜ. ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣ ಇದೆಯಲ್ಲ, 2009ರಲ್ಲಿ ಇದು ಒಂದು ಕಾನೂನು ತಗೊಂಡು, ಪಕ್ಕದಲ್ಲಿ ಕೂತಿರೋರು ಒಂದು ಶಾಲೆ ನಡೆಸ್ತಾರೆ. ಬೈದ್ವೆ ಹೇಳಿ, ತೊಂದರೆ ಇಲ್ಲ. 2009ರಲ್ಲಿ ಕೇಂದ್ರ ಸರ್ಕಾರ ಕಾನೂನು ತಗೊಂಡ್ಬಂತು, ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣ ಅಂತ ಹೇಳಿ. SSLC ವರೆಗೂ ಎಲ್ಲಾ ಮಕ್ಕಳಿಗೆ ಕ್ವಾಲಿಟಿ ಎಜುಕೇಶನ್ ಸಿಗಬೇಕು. ಎಂತಹ ದೊಡ್ಡ ಖಾಸಗಿ ಶಾಲೆ ಆದ್ರೂ ಕೊಡೋಗಿಲ್ಲ, ಅವ್ರಿಗೆ ಅಲ್ಲಿ ಸೇರಿದ್ರೆ ಸರ್ಕಾರ ಫೀಸ್ನ ಭರಿಸ್ತದೆ. 2011ವರೆಗೂ ಕೂಡ ಕರ್ನಾಟಕ ಸರ್ಕಾರ ಅದನ್ನು ಇಂಪ್ಲಿಮೆಂಟ್ ಮಾಡಲಿಲ್ಲ, ಒಂದು ಯೋಜನೆಯನ್ನ ರೂಪಿಸಲಿಲ್ಲ. ನಾವು ಹೋರಾಟ ಮಾಡ್ಬೇಕಾಗಿ ಬಂತು. ನಾನು ಎರಡು ಸರ್ಕಾರಿ ಶಾಲೆಯಲ್ಲಿ ಓದ್ದೋನು, ನಾನು ಸರ್ಕಾರಿ ಆಸ್ಪತ್ರೆ ಹುಡ್ದೋನು. ನನಗೆ ಗೊತ್ತು ಜನಗಳಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಜನಗಳಿಗೆ ಬೇಕದು ಅಗತ್ಯ ಇದೆ ಅಂತ. ನಾನು ಏಡೆಡ್ ಸ್ಕೂಲ್ ಅಲ್ಲಿ ಹೋರಾಟ ಮಾಡಿದ್ವಿ. ಖಾಸಗಿ ಶಾಲೆಗಳ ಸಮೂಹ ಇತ್ತಲ್ಲ, ಅದ್ರ ಅಧ್ಯಕ್ಷ ಏನು ಗೊತ್ತಾ? ಆ ಮೋರಿಲಿರೋ ಕ್ರಿಮಿಗಳನ್ನ ತಂದು ನಾವು ಈ ಮಕ್ಳ ಪಕ್ಕದಲ್ಲಿ ಕುಣ್ಸಕ್ಕಾಗಲ್ಲ ಅಂತ ಇದೇ ಪದ ಉಪಯೋಗಿಸಿದ್ರು. ನಾವು ಹೋರಾಟ ಮಾಡಿದ್ವಿ. ಆಮೇಲೆ ಸರ್ಕಾರ ಎಚ್ಚೆತ್ಕೊಂಡು ಅವತ್ತಿನ ಮುಖ್ಯಮಂತ್ರಿಗಳು ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ 2011ರಲ್ಲಿ 2012 ಇಂಪ್ಲಿಮೆಂಟ್ ಆಯ್ತು ರಾಜ್ಯದಲ್ಲಿ. ಅದನ್ನ ಡೈಲ್ಯೂಟ್ ಮಾಡಿಕೊಂಡು 2014ರಿಂದ 24 ಈಗ 10 ವರ್ಷ ಇದೆಯಲ್ಲ, ಅದನ್ನ ಡೈಲ್ಯೂಟ್ ಮಾಡಿಕೊಂಡು ಆ ಬಡ ಮಕ್ಕಳಿಗೆ ಅವಕಾಶವನ್ನ ವಂಚಿತ ಮಾಡ್ತಾ ಇದ್ದಾರೆ. ಇದು ವ್ಯವಸ್ಥೆ. ಈ ವ್ಯವಸ್ಥೆ ಸರಿ ಆಗಬೇಕು. ನೀವು ಹೇಳಿದ ನಿಜ. ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣ, ಕ್ವಾಲಿಟಿ ಎಜುಕೇಶನ್ ಗವರ್ಮೆಂಟ್ ಬಂದು 10 ತಿಂಗಳಾಯ್ತು, ಯಾಕೆ ಮಾಡಲಿಲ್ಲ? ಡೈಲ್ಯೂಟ್ ಆಗಿರೋದನ್ನ ಸರಿ ಮಾಡಲಿಲ್ಲ. ಮಾಡ್ತೀವಿ. ಈ ವರ್ಷ ನಡೀತದೆ. ಈ ವರ್ಷ ಇಂಪ್ಲಿಮೆಂಟ್ ನಾವು ಬಂದಾಗ ಏನಾಗುತ್ತೆ ಗೊತ್ತಾ? ಇಲ್ಲ, ಈ ವರ್ಷ ಇವಾಗ ನಾನು ಅವ್ರಿಗೆ 120 seconds ಕೊಟ್ಟಿದ್ದೀನಿ. ಮಾರ್ಚ್ ಮತ್ತೆ ನಿಮಗೆ ಕೊಟ್ಟು ನಾನು ದ್ರೋಹ ಕರ್ನಾಟಕದಲ್ಲಿ ನೋಡೋಣ. ಎರಡನೇದು ಏನ್ ಗೊತ್ತಾ? ನಾನು ಹೇಳಿದೆ ನಿಮಗೆ, ಖಾಸಗಿ ಶಾಲೆಗಳಲ್ಲಿ ಎಲ್ಲಾ ಶಾಲೆಗಳಲ್ಲೂ ಕನ್ನಡ ಒಂದು ಇರ್ಬೇಕಂತ ಹೇಳಿದಾಗ NEP ಏನಿದೆ? ನಾನು NEP ಆಮೇಲೆ ಮಾತಾಡೋಣ. ನೀವು NEP ವಿರೋಧ ಮಾಡ್ತೀರಾ? ನಾನು ಎಜುಕೇಶನ್ ಪಾಲಿಸಿ ಅದು ನಾಗಪುರ ಎಜುಕೇಶನ್ ಪಾಲಿಸಿ ಆಮೇಲೆ ನಂತರ ಮಾತಾಡೋಣ. ನಾನು ಇನ್ನೊಂದು ಮಾತಾಡ್ತೀನಿ. ಈಗ ನಾಟ್ ಇವನ್ ಸ್ಟಡಿಡ್ NEP. ನನಗೆ 120 seconds ನೀವು ಕೊಟ್ಟಿದ್ದೀರಿ, ನನಗೆ ಅವಕಾಶ ಕೊಡಬೇಕು. ದಯವಿಟ್ಟು ನಿಮ್ಗೆ ಅವಕಾಶ ಕೊಡಿ. ಪಠ್ಯ ಪುಸ್ತಕ ಪರಿಷ್ಕರಣಾ ಸಮಿತಿ ಅಧ್ಯಕ್ಷ ಅಂತ ಒಬ್ಬರನ್ನು ಮಾಡಿದ್ರು ಕಳೆದ ಸರ್ಕಾರದಲ್ಲಿ. ಸರಿ, ಆತ ಏನಂತ ಗೊತ್ತಾ? ಹೆಸರಿಲ್ಲ. ನಾಡಧ್ವಜಕ್ಕೆ ಅಂತ ಗೊತ್ತಾ? ನಾಡಧ್ವಜಕ್ಕೆ ನಾವು ನಾಡಧ್ವಜ ಅಂತ ಹೆಮ್ಮೆಯಿಂದ ಹೇಳ್ತೀವಲ್ಲ, ಅದಕ್ಕೆ ನನ್ನ ಹಗ್ಗದ ಮೇಲೆ ಹಾಕಿರೋ ಚಡ್ಡಿ ಅದು ಅಂದ, ನನ್ನ ಒಳ ಉಡುಪು ಅದು ಅಂದ ನಾಡಧ್ವಜಕ್ಕೆ. ಅವನು ಅಧ್ಯಕ್ಷ ಮಾಡಿ ಮುಂದುವರಿಸಿದ್ರು. ಬಸವಣ್ಣನವರಿಗೆ, ಕುವೆಂಪುರವರಿಗೆ, ನಾರಾಯಣಗುರುಗಳಿಗೆ ಎಲ್ಲರಿಗೂ ಅವಮಾನ ಮಾಡ್ದ. ಆದ್ರೂ ಅದನ್ನು ಮುಂದುವರಿಸಿದ್ರು. ಏನು ನಮ್ಮ ನಾಡಗೀತೆ ಇವತ್ತು ಹೇಳ್ತಾ ಇದೀವಲ್ಲ, ಅದನ್ನ ತಿದ್ದಿ ವಿಕೃತ ಮಾಡಿ ತನ್ನ ಸಾಮಾಜಿಕ ಜಾಲದಲ್ಲಿ ಹಾಕೊಂಡ. ಆದ್ರೂ ಅವನ್ನ ಮುಂದುವರಿಸಿದ್ರು. 2019ರಿಂದ 23ರವರೆಗೆ 4 ವರ್ಷ ಬಹಳ ಜನ ಮಂತ್ರಿಗಳು ನಾಡಧ್ವಜಕ್ಕೆ ಧ್ವಜವಂದನೆ ಕೊಡ್ಲಿಲ್ಲ, ಧ್ವಜವನ್ನು ಆರಿಸಲಿಲ್ಲ. ಇದು ನಾವು ಆರಿಸಲ್ಲ ಅಂದ್ರು, ಅವಮಾನ ಮಾಡಿದ್ರು ನಾಡಧ್ವಜಕ್ಕೆ. ಸರಿ, ಇದೇನಿದೆಯಲ್ಲ, ಈ ಅಸ್ಮಿತೆ ಇದೆಯಲ್ಲ, ನಾಡಧ್ವಜ, ನಾಡಗೀತೆ, ಮನುಷ್ಯ ಯಾವನೋ ಹಾಗಂದ. ನೀವು ಅದೇ ಪಠ್ಯಪುಸ್ತಕ ಪರಿಷ್ಕರಣೆ ಅಂತ ತಂದು ಔರಂಗಜೇಬ ಮೊಹಮ್ಮದ್ ಗಜ್ನಿನ ಸೇರಿಸೋ ಪ್ರಯತ್ನ ಮಾಡಿದ್ರಿ. ನೋಡಿ, ನಾನು ಹೇಳ್ತೀರಲ್ಲ, ಈ ಕರ್ನಾಟಕದ ಮಹನೀಯರು ಇದಾರಲ್ಲ, ಈಗ ಚಂದ್ರಶೇಖರ್ 20 ಸೆಕೆಂಡ್ ಅಲ್ಲಿ ಈ ಕರ್ನಾಟಕದ ಕೇಳಿಸ್ಕೊಂಬಿಡಿ. ಈಗ 30 ಸೆಕೆಂಡ್ ಆದ್ರೂ ಕೊಡಿ ನನಗೆ, ಓನ್ಲಿ ಅಟ್ಲೀಸ್ಟ್ ವಿತೌಟ್ ಇಂಟರಪ್ಷನ್ 30 ಸೆಕೆಂಡ್ ಕೊಡಿ.
ಕರ್ನಾಟಕದ 26 ಮಹನೀಯರ ಕರ್ನಾಟಕದ 26 ಮಹನೀಯರ ಜನ್ಮದಿನ ಮಾಡೋ ಮುಖಾಂತರ ಅವರ ತತ್ವ ಸಿದ್ಧಾಂತಗಳು, ಅವರ ಸಾಧನೆಗಳನ್ನ ನಾನು ಕೇಳಿದ ಒಂದು ಪ್ರಶ್ನೆಗೂ ನಟರಾಜ್ ಗೌಡ್ರು ಉತ್ತರ ಕೊಡಿ. ನಾನು ಎಲ್ಲರೂ ಕೇಳ್ತಾ ಇದ್ದೀನಿ, ನೀವು ಬಿಡ್ತಾ ಇಲ್ಲ. ನಾನು ಕೇಳಿದ ಒಂದು ಪ್ರಶ್ನೆಗೂ ನಟರಾಜ್ ಗೌಡ್ರು ಕರ್ನಾಟಕದ ಕನ್ನಡದ ನಾನು ಕೇಳ್ತಾ ನಾಡು, ಜಲ, ಭಾಷೆ, ಗಡಿ, ಇದ್ರೊಳಗೆ ಸ್ವಾಭಿಮಾನ ಅನ್ನೋದು ಬೇಕು. ಅದು ನಮಗಿದೆ ಅದು. ಒಂದು ಇಂಟರಪ್ಟ್ ನೋಡಿ, ಅವ್ರು ಹೇಳಿದ್ದಕ್ಕೆ ಹೇಳ್ಬಿಡ್ತೀನಿ. ಅವ್ರು ಹೇಳಿದ್ರು ನಾವೆಲ್ಲಾ ಜಯಂತಿನೂ ಮಾಡ್ತಾ ಇದ್ದೀವಿ, ಎಲ್ಲಾ ಜಯಂತಿನೂ ಮಾಡ್ತಾ ಇದ್ದೀವಿ, ಎಲ್ಲಾ ಜಯಂತಿನೂ ಮಾಡ್ತಾ ಇದ್ದೀವಿ ಅಂತ. ಇವರು ಜಯಂತಿ ಮಾಡಕ್ ಹೊರಟು ಮಾಡಿದ್ದೇನು ಗೊತ್ತಾ? ಕನ್ನಡ ಸಂಸ್ಕೃತಿ ಇಲಾಖೆ ಕುತ್ತಿಗೆ ಹಿಸ್ಕಿದ್ದು. ಯಾಕೆ ಅಂತ ಹೇಳ್ಬಿಟ್ಟು ಸಂಸ್ಕೃತಿ ಇಲಾಖೆ ಆಚರಣೆ ಅಂತ ಕನ್ನಡದ ಅಸ್ಮಿತೆ ದೇಶಕ್ಕೆ ಹೋಗ್ಬೇಕು. ಮಾತಾಡಿ. ನಾವು ಬಂದಿರೋದು ಕೇಳೋ ಪ್ರಶ್ನೆನೇ ಬೇರೆ, ಹೇಳೋ ಉತ್ತರನೇ ಬೇರೆ. ನಾನೇ ಹೇಳಿ ಬಿ ಗಣೇಶ್ ಸ್ಕೂಲ್ ಇದೆ ಅಲ್ವಾ ಚಾಮರಾಜಪೇಟೆಯಲ್ಲಿ, ಮೈದಾನದ ಎದುರುಗಡೆ ಅದ್ರ ಕೆಳಗಡೆ ಮನೆ ಮಾಡ್ಕೊಂಡಿದ್ರಲ್ವಾ ನೀವು? ಹೇಳ್ತೀವಿ ಸರ್. ಈಗ ಲಕ್ಷ್ಮೀಶ್ ಅವ್ರು ಮಾತಾಡಿದ್ರು, ಕಿಕ್ಕೇರಿ ಎಲ್ರು ಮಾತಾಡಿದ್ರು. ನೀವು ನಾನಂತೂ ಪ್ರಬುದ್ಧವಾಗಿ ಮಾತಾಡಿದೆ. ಬಣ್ಣ ಅಂತೆಲ್ಲ ಮಾತಾಡಿದೆ. ನನಗೆ ಒಂದು 2 ಸೆಕೆಂಡ್ ಕೊಡಿ, ಇದು ಒಂದು 2 ನಿಮಿಷ ಕೊಡಿ ಮಾತಾಡಿ ಸರ್. ಏನಿಲ್ಲ, ನಾವು ಬಂದಿರೋದು ಇವತ್ತು ನಾಡಗೀತೆಯ ವಿಚಾರವಾಗಿ ಚರ್ಚೆ ಮಾಡಲಿಕ್ಕೆ ಬಿಟ್ಟು ಶಿಕ್ಷಣದ ಕ್ಷೇತ್ರದ ಆಗು ಹೋಗುಗಳ ಬಗ್ಗೆ ಅಲ್ಲ. NEP SEP ಯಾರೇನು ಮಾಡಿದ್ರು ಅದೆಲ್ಲ ಆಮೇಲೆ ಮಾತಾಡೋಣ. RTA ಅದೆಲ್ಲ ಕಣ್ಣು ತಪ್ಪಿಸುವುದರಲ್ಲಿ ಕೈ ಕೊಡುವುದರಲ್ಲಿ ಬಹಳ ಎತ್ತಿದ ಕೈ. ನಾನು ಬಿಡಿ, ಈ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಮತ್ತು ರಾಷ್ಟ್ರಕವಿ ಕುವೆಂಪುನವರ 3 ಹೇಳಿಕೆಗಳನ್ನು ಅವರು ಅವಮಾನಕರವಾಗಿ ನೋಡ್ತಾ ಇದ್ದಾರೆ. ಫಸ್ಟ್ ಜಯ ಭಾರತ ಜನನೀಯತನು ಜಾತಿ ಅಂತ ಹೇಳಿ ನಾವು ದಕ್ಷಿಣ ಭಾರತವನ್ನು ಪ್ರತ್ಯೇಕವಾಗಿ ಕೇಳಬೇಕಾಗತ್ತೆ ಅಂತೇಳಿ ಅದವತ್ತೂ ಕೂಡ ಇದೇ ಕುವೆಂಪು ನಾಣ್ಣುಡಿಯನ್ನೇ ಉಪಯೋಗಿಸಿದ್ರು. ಕೈ ಮುಗಿದು ಒಳಗೆ ಬಾ, ಇದು ಜ್ಞಾನ ವಿಕಾಸದ ದೇಗುಲ, ನಿನ್ನ ಭವಿಷ್ಯದ ದೇಗುಲ ಅಂತ ಹೇಳಿದನ್ನು ಪ್ರಶ್ನಿಸಲು ಅದು ಕುವೆಂಪುರ ಘೋಷವಾಕ್ಯಕ್ಕೆ ಒಂದು ಮಸಿ ಬೆಳೆಯತಕ್ಕಂಥ ಕೆಲಸವನ್ನು ಮಾಡಿದ್ರು. ಇವತ್ತು ಕುವೆಂಪುರು ಬರೆದಿರತಕ್ಕಂಥ ಒಂದು ನಾಡಗೀತೆ, ಆ ನಾಡಗೀತೆಯಲ್ಲಿ ನಾಡಿನ ಸ್ವಾರಸ್ಯಗಳನ್ನು, ನಾಡಿನ ಆಗು ಹೋಗುಗಳನ್ನು, ನಾಡಿನ ಒಂದು ಐಕ್ಯತೆಯನ್ನು ಪ್ರತಿಬಿಂಬಿಸತಕ್ಕಂಥ ಇದರಲ್ಲಿ ನೀವು ಒಂದು ಶಾಲೆಯವರು ಆಡಬೇಡ, 6 ಕಾಸು ಕೊಟ್ಟವನಿಗೆ ಅದು ಕೊಡು, 3 ಕಾಸು ಕೊಟ್ಟವನಿಗೆ ಬಿಟ್ಬಿಡು ಅಂದಂಗೆ, ಇವರು ಉಪ್ಪು ಜಾಸ್ತಿ ಆದರೆ ನೀರು ಹಾಕು, ಖಾರ ಆದರೆ ಇನ್ನೊಂದು ಹಾಕು. ಇವರಿಗೆ ಸರ್ ಬದ್ಧತೆ ಇಲ್ಲ. ಇದು ನಾವು ಯಾವುದ್ರ ಬಗ್ಗೆ ಆದೇಶ ಹೊಡಿಸ್ತಿದ್ದೀವಿ, ಯಾತ್ರ ಬಗ್ಗೆ ಮಕ್ಕಳ ಭವಿಷ್ಯದ ಬಗ್ಗೆ ಚೆಲ್ಲಾಟ ಆಡ್ತಿದ್ದೀವಿ, ನಾಡಿನ ಭವಿಷ್ಯದ ಗೀತೆಯ ಬಗ್ಗೆ ಚೆಲ್ಲಾಟ ಆಡ್ತಿದ್ದೀವಿ ಅನ್ನತಕ್ಕಂಥ ಒಂದು ಹೌದಾ ಆಯ್ತು ಕಣ್ತಪ್ಪಿಂದ ಆಗೋಯ್ತು. ಏನು ಸರ್ ಇದು ಬೇಜವಾಬ್ದಾರಿತನ ಸರ್? ನಾಡಗೀತೆ ಬಗ್ಗೆ ಪ್ರಾಮಾಣಿಕವಾದ ಕಳಕಳಿ ಇರಬೇಕು. ಪ್ರಮಾದ ಅನ್ನತಕ್ಕಂಥ ಪದ, ಪ್ರಮಾದ ಎಲ್ಲರೂ ಮಾಡ್ತಾರೆ. ಇದು ಶುರುವಾಗಿದ್ದೆ ನಿಮ್ ಗೌರ್ಮೆಂಟ್ ಇರೋದು. ಆಯ್ತಪ್ಪ, ನಾವು ಪ್ರಮಾದ ಅನ್ನತಕ್ಕಂಥ ಎಲ್ಲಾ ಕಡೆ ಇದ್ದರೂ ಕೂಡ ಹೋಗಿದ್ದೆ 2 ವರ್ಷದಿಂದ ಸರ್. ಪ್ರಮಾದ ಸರ್ ಇರ್ಲಿ ಸರಿ, ಚೆನ್ನಾಗಿ ಮಾಡಿ ಪ್ರಮಾದ ಅನ್ನತಕ್ಕಂಥ ಎಲ್ಲ ಕಡೆ ಇದ್ದರೂ ಕೂಡ ಪ್ರಾಮಾಣಿಕತೆ ಇರಬೇಕು. ಎಲ್ಲ ಕಡೆ ಇತ್ತು, ಪ್ರಾಮಾಣಿಕತೆ ಬರುತ್ತಿದ್ದಕ್ಕೆ ಆ ಪ್ರಾಮಾಣಿಕತೆ ಇಲ್ಲದ್ರೆ, ಬದ್ಧತೆ ಇಲ್ಲ ಅಂದ್ರೆ ನಾಡಗೀತೆ ಬಗ್ಗೆ ಜ್ಞಾನಪೀಠ ಕುವೆಂಪುನವ್ರ ಬಗ್ಗೆ ಇನ್ನೇನು ಜವಾಬ್ದಾರಿ ಇದ್ದಾರೆ? ಆಗೋಯ್ತು ಹೋಗೋಯ್ತು. ಏನು ಈ ಮಾತಾಡೋಕ್ಕಲ್ಲ, ಕುಂತಿರೋದಿಲ್ಲ ಕೇಳಕ್ಕೆ. ಒಂದು ಭಾಷೆ ಅಸ್ಮಿತೆ ರೀ, ಕನ್ನಡದ ಭಾಷೆ ಅದು. ನಾಡು ನುಡಿ ಜನ ಹೇಳಕ್ಕಲ್ಲ, ಮಾಡೋದೊಂದು ಮನೆ ಮುಂದೆ ಬೃಂದಾವನ ಅಂತಲ್ಲ. ಕನ್ನಡ ಭಾಷೆ ನಾಡು ಗೀತೆ ರೀ ಇದು. ಭಾಷೆಯ ಬಗ್ಗೆ ಇರತಕ್ಕಂಥ ಕಾಳಜಿ, ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಬದ್ಧತೆ, ನಿಮ್ಮ ಅಧಿಕಾರವನ್ನು ಉಪಯೋಗಿಸಿ ಕನ್ನಡ ಭಾಷೆಯನ್ನು ಎಲ್ಲರೂ ಮಾತನಾಡಬೇಕು. ಭಾಷೆ ಕಲ್ತ್ರೆ ಬಡವ ಆಗ್ತಾನೇನ್ರಿ, ಶ್ರೀಮಂತ ಆಗ್ತಾನೆ. ಭಾಷೆ ಏನೇ ಮಾತಾಡಿದ್ರು ನಾಲ್ಕು ಮೆತ್ಕೊಳ್ಳಲ್ಲ. ತಮಿಳು ಮಾತಾಡಿ ಮೆತ್ಕೊಳ್ಳಲ್ಲ, ತೆಲುಗು ಮಾತಾಡಿ ಮೆತ್ಕೊಳ್ಳಲ್ಲ, ಇಂಗ್ಲಿಷ್ ಮಾತಾಡಿ ಮೆತ್ಕೊಳ್ಳಲ್ಲ, ಉರ್ದು ಮಾತಾಡಿ ಮೆತ್ಕೊಳ್ಳಲ್ಲ. ಆದರೆ ಭಾಷೆ ಮಾತನಾಡುವುದ್ರ ಮುಖಾಂತರ ಆ ವ್ಯಕ್ತಿಯ ಪ್ರಬುದ್ಧತೆ ಜಾಸ್ತಿ ಆಗಿದೆ. ಅಂತ ಒಂದು ಭಾಷೆಯ ಬಗ್ಗೆ ರಾಜ್ಯ ಸರ್ಕಾರಕ್ಕಿಂತ ಕಾಳಜಿ ಹೆಂಗಿರ್ಬೇಕಾಗಿತ್ತು. ಆಯ್ತು, ನೀವು ತಪ್ಪು ಮಾಡಿದಿರಿ, ನಾವು ತಿದ್ದಿದ್ದೀವಿ ಅಂತ ಎದೆ ಕಟ್ಕೊಳ್ಳೋಕೆ ಹೇಳಿದ್ರೆ ಬೇಡವಾ? ಈಗಲೂ ಕೂಡ ನಿಮ್ಮ ಒಂಥರ ಎಡಬೆಳಂಗಿತನ, ಎಡಮಟ್ಟಿನ ಕೆಲಸಗಳನ್ನೇ ನೀವು ಸಮರ್ಥನೆ ಮಾಡ್ಕೊಳ್ತೀನಿ ಅಂದ್ರೆ ನಾವು ನಿಮ್ಮೇನು ಅಂತ ಕರಿಬೇಕಪ್ಪ? ಗಣೇಶ್ ಸರ್ ಕನ್ನಡದ ಅಸ್ಮಿತೆ, ನೆಲ, ಜಲ, ಭಾಷೆ, ಆಕಾಶ, ಭೂಮಿ, ಅದ್ಭುತ, ಅಮೋಘ, ಅತ್ಯಮೋಘ, ಅತ್ಯದ್ಭುತ, ಅನನ್ಯ, ಪ್ರತಿಮ, ಭೂತಪೂರ್ವ, ಅತಿ ಅಮೋಘ ಅಂತ ಮಾತನಾಡುವ ನೀವೆಲ್ಲಾ ರಾಷ್ಟ್ರೀಯ ಪಾರ್ಟಿಗಳಿದ್ದೀರಲ್ಲ, ನೀವು ಕನ್ನಡದ ನಮ್ಮ ಶಾಲೆಯ ಮಕ್ಕಳಿಗೆ ಹೋಗ್ಬಿಟ್ಟು
ನಮ್ಮ ಮೊದಲ ಶಾಸನ ಎಲ್ಲಿ ಸಿಕ್ಕಿದ್ದು ಅಂತ ಒಂದ್ಸಲ ಕೇಳ್ಕೊಂಬನ್ನಿ ಸರ್. ಅವ್ರ ತಾತನ ಹೆಸರು ಹೇಳ್ಬೋದು, ಅವ್ರ ಮುತ್ತಾತನ ಹೆಸರು ಹೇಳಕ್ಕಾಗಲ್ಲ, ಎಲ್ಲಿಂದೆಲ್ಗೋ ಹೋಗಕ್ಕಾಗೋದು ಬೇಡ ಸರ್. ಇವತ್ತಿನ ಆಗಿರೋ ಪ್ರಮಾದಗಳನ್ನ ಸರಿಪಡಿಸಿಕೊಂಡು ಹೋಗತಕ್ಕಂಥ ಪ್ರಾಮಾಣಿಕತೆ ಇರಬೇಕೇ ಹೊರತು ಪ್ರಮಾದಗಳು ಎಲ್ಲ ಕಾಲಗಳು ಆಗಿದ್ದಾವೆ. ಈ ಪ್ರಾಮಾಣಿಕತೆ ಎರಡು ಪ್ರಾಮಾಣಿಕತೆ ಇದೆ ಸರ್ಕಾರ. ನಿಮ್ ಎರಡು ಪೊಲಿಟಿಕಲ್ ಪಾರ್ಟಿ ನಿಮಗೂ ಒಂದು ರಾಷ್ಟ್ರೀಯ ಪಕ್ಷವಾಗಿ ನಮಗೆ ಭಾಷೆ ಬಗ್ಗೆ ಗೌರವ ಇದೆ. ರಾಷ್ಟ್ರೀಯ ಪಕ್ಷ ಆದ ಮಾತ್ರಕ್ಕೆ ಭಾಷೆ ಬಿಡು ಅಂತ ಹೇಳಿದ್ರ ಅವ್ರು ಕಾಂಗ್ರೆಸ್ ಆಗಿದ್ರು, ಅವ್ರು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಕನ್ನಡ ಕಡೆಗಣಿಸು ಅಂತ ಹೇಳಿದ್ರೆ ಯಾವ ಹೇಳುತ್ತೆ ಸರ್ ಅದು? ನಮಗೆ ಭಾಷೆ ವಿಚಾರ ಬಂದಾಗ ರಾಷ್ಟ್ರೀಯ ಪಕ್ಷಗಳ ವಿಚಾರ ವಿಧಾನೇನೇ ಬೇರೆ. ನಾವು ಕನ್ನಡಿಗ, ತಾವು ಶಿಕ್ಷಕರು ಕೂಡ ಹೌದು. ಹೌದು, ತಾವು ಶಿಕ್ಷಕರು ಹೌದು, ತಾವು ಹಿರಿಯರು. ನಾನು ಕನ್ನಡ ಸ್ಟೆನೋಗ್ರಾಫರ್ ಕೂಡ ಹೌದು, ನಾನು ಒಬ್ಬ ಶೀಘ್ರ ಲಿಪಿಗಾರ ಟೈಪಿಸ್ಟ್ ಕೂಡ ಹೌದು. ಬಹುಶಃ ನಾನು ನಿಮ್ಮನ್ನ ನೇರವಾಗಿ ಒಂದು ಪ್ರಶ್ನೆ ಕೇಳಬಹುದು. ಕನ್ನಡಕ್ಕೆ ಬಂದಿರುವ ಜ್ಞಾನಪೀಠ ಪ್ರಶಸ್ತಿಗಳು ಯಾರ್ಯಾರಿಗೆ ಮತ್ತು ಅವರಿಗೆ ಸಿಕ್ಕಿರುವ ಆ ಜ್ಞಾನಪೀಠ ಪ್ರಶಸ್ತಿ ಯಾವ್ಯಾವ ಪುಸ್ತಕಗಳಿಗೆ, ಯಾವ್ಯಾವ ಗ್ರಂಥಗಳಿಗೆ? ಇವತ್ತು ಈ ಪ್ರಶ್ನೆ ಒಂದು ನಿಮಿಷ ಇರಿ. ಈ ಪ್ರಶ್ನೆ 224 ಸದಸ್ಯರಲ್ಲಿ ಕೇಳಿದ್ರೆ ಬಹುಶಃ ನೀವು ಉತ್ತರ ಕೊಡ್ಬೋದು, ಯಾಕಂದ್ರೆ ನೀವು ಶಿಕ್ಷಕರು, ನೀವು ಉತ್ತರ ಕೊಡ್ಬೋದು. 224 ಸದಸ್ಯರಲ್ಲಿ ಕೇಳಿದ್ರೆ 228 ಜನನೂ ಉತ್ತರ ಕೊಡಲ್ಲ. ನೀವೇನಾದ್ರು ಉತ್ತರ ಕೊಡ್ತೀರಾ ಸರ್? ಈಗ ಯಾಕೆಂದ್ರೆ ಪ್ರಮಾದಗಳು ಆದರೂ ಕೂಡ ಪ್ರಾಮಾಣಿಕತೆ ಇರಬೇಕು. ಪ್ರಮಾದಗಳನ್ನು ತಿದ್ದುವ ಪ್ರಾಮಾಣಿಕತೆ ಇಲ್ಲದೇ ಇರತಕ್ಕಂಥ ಇಷ್ಟೊಂದೆಲ್ಲ ಪ್ರತಿ ಹೊಂದಿರೋರು ಕನ್ನಡಕ್ಕೆ ಯಾವ ಕೃತಿಗಳಿಗೆ ಬಂದಿದೆ ಅದು ಇನ್ನೊಂದು ಸತಿ ಮಾಡ. ಬೇರೆಯವ್ರ ಸಮಯ ಇಷ್ಟಪಡಲ್ಲ, ಬೇರೆ ಸಮಯ ನಾನು ಎಲ್ರ ಸಮಯ ಕೊಡ್ತೀನಿ. ಎಲ್ರಿಗೂ ಸಮಯ ಏನಪ್ಪ? ಗಣೇಶ್ ಅವರು ಹೇಳ್ತಾರೆ ಎಲ್ರಿಗೂ ಸಮಯ. ನಾನು ಹೇಳ್ತೀನಿ, ಎಲ್ರು ಹೇಳ್ತಾರೆ ನಾನು ನುಡಿಕೊಂಡಿದ್ದ ಆಡುವುದೇ ಕನ್ನಡ ತಾಯಿಯ ಮಕ್ಕಳದೇ. ಪ್ರಶ್ನೆಗೆ ಉತ್ತರ ಕೇಳ ಪ್ರಶ್ನೆ ಕೊಡಿ ಸರ್. ಕೇಳ ಪ್ರಶ್ನೆಗೆ ಉತ್ತರ ಕೊಡಿ ಸರ್. ಅದ್ರಲ್ಲಿ ಬರೋದು ರಸಿಕರ ಹಿಂದೂ ಉದ್ಯಾನ ಬಂಧುಗಳ ದಕ್ಕುವುದೇ ಪ್ರಾಮಾಣಿಕತೆ ಎರಡು ರಾಷ್ಟ್ರೀಯ ಪಾರ್ಟಿಗಳದ್ದು, ಎರಡು ರಾಷ್ಟ್ರೀಯ JDS ನ ಲವಕುಮಾರ್ ಅವರಿಗೆ ಹೋಗ್ತೀನಿ ಸರ್, ಪ್ಲೀಸ್ ಮಾತನಾಡಿ ದಯಮಾಡಿ. ಸರ್, ಇವತ್ತು ನಾನು ಬೆಳಗಿನಿಂದ ವಾಹಿನಿಗಳಲ್ಲಿ ನೋಡ್ತಾ ಇದ್ದೆ ಮಾನ್ಯ ಮಂತ್ರಿಗಳು ಹೇಳಿಕೆಯನ್ನು ಕೊಟ್ಟಿದ್ದನ್ನು. ನಾನೇನು ಕೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇವತ್ತು ಈ ಆದೇಶ ಹೊರಗಡೆ ಬಂದಿದೆ, ಇವರು ತಿದ್ದುಪಡಿ ಮಾಡೋಕ್ಕೆ ಮೊದಲು ಹೊರಗಡೆ ಬಂದಿದೆ. ಸುಮಾರು ಒಂದು 15 ಅಧಿಕಾರಿಗಳಿಗೆ ಅದನ್ನು ಕಳಿಸ್ಕೊಟ್ಟಿರ್ಬೋದು. ಅದರಲ್ಲಿದೆ ಆ ಪತ್ರದಲ್ಲಿ ಯಾರ್ಯಾರು ಕಳಿಸಿದ್ದಾರೆ ಅಂತೇಳಿ. ಅವ್ರು ಯಾರೂ ಅದನ್ನು ನೋಡಲೇ ಇಲ್ವಾ? ಒಂದು. ಆಮೇಲೆ ಈಗ ಇದು ಒಂದು ವಿವಾದ ಸೃಷ್ಟಿಯಾಗಿ ಇವತ್ತು ಪ್ರತಿಪಕ್ಷಗಳು ಒಂದು ಪ್ರತಿಭಟನೆ ಮಾಡೋ ರೂಪದಲ್ಲಿ ಹೋಗಿ ವಿಧಾನಸೌಧದಲ್ಲಿ ಚರ್ಚೆಗೆ ಒಳಪಡೋವರೆಗೂ ಇವ್ರು ಯಾವುದೇ ಆ್ಯಕ್ಷನ್ ತಗೊಂಡಿಲ್ಲ. ಯಾಕೆ ಇವ್ರು ಮೊದಲೇ ನೋಡಲಿಲ್ವಾ? ಇವ್ರ ಅಧಿಕಾರಿಗಳು ಓದಲಿಲ್ವಾ? ಅಥವಾ ನಿಮ್ಮ ಮಂತ್ರಿಗಳು ಅದನ್ನು ನೋಡಲಿಲ್ವಾ? ತಕ್ಷಣ ಅದನ್ನು ಮಾಡಿದಿದ್ರೆ ಇವತ್ತು ನಾವಿಲ್ಲಿ ಚರ್ಚೆಗೆ ಕೂತ್ಕೊಳ್ಳೋ ಅವಕಾಶನೇ ಇರಲಿಲ್ಲ. ಯಾಕೆ ಮೊದಲಿದ್ದಿದ್ದು ಏನಾಗಿತ್ತು? ಎಲ್ಲ ಶಾಲೆಗಳಲ್ಲಿ ನಿಂತಿದೆ. ಈಗ ನೀವು ಸರ್ಕಾರಿ ಶಾಲೆ, ಅನುದಾನಿತ ಶಾಲೆ ಅಂತ ಹಾಕಿದಿರೇ ಹೊರತು ಖಾಸಗಿ ಶಾಲೆ ಎಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ ತೋರಿಸಿ ನೋಡೋಣ. ಯಾವುದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆಯಾ? ಇಲ್ಲಿ ಎಲ್ಲ ಅನ್ನೋದನ್ನು ತೆಗೆದುಬಿಟ್ರಿ, ಇಲ್ಲಿ ಖಾಸಗಿ ಅಂತ ಸೇರಿಸಲೇ ಇಲ್ಲ ನೀವು. ಇದೊಂದು ಪ್ರಮಾದ ಅಲ್ವಾ ಸರ್? ಖಾಸಗಿನ ಸೇರಿಸಿದ್ದಾರೆ ಅಲ್ಲ, ಈ ತಿದ್ದುಪಡಿಗಾಗಿದೆ. ಮೊದಲು ಆದೇಶದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ತಿದ್ದುಪಡಿ ಆಮೇಲೆ ಮಾಡಿದ್ರು ಬಿಡಿ. ಎಲ್ಲರೂ ಅಂತ ಗಲಾಟೆ ಶುರು ಮಾಡಿದ್ಮೇಲೆ ತಿದ್ದುಪಡಿ ಮಾಡಿದ್ರು. ಯಾಕೆ ಈ ಒಂದು ಅವಾಂತರಗಳನ್ನ ಇವತ್ತು ಸೃಷ್ಟಿ ಮಾಡ್ತಾ ಇದ್ದೀರಾ? ತಿದ್ದುಪಡಿ ಅಂದ್ರೆ ಏನು? ಅದೇ ತಪ್ಪು ಮಾಡಿದ್ನ ಸರಿ ಮಾಡಿದೀನಿ ಅಂತ ಹೇಳ್ಕೊಳ್ಳುವಂಥದ್ದು ಇವರು. ಆಯ್ತು, ಈಗ ಕಳೆದ ವಾರ ನಡೆದಂತ ಒಂದು ವಿವಾದನೆ ಇನ್ನು ಚರ್ಚೆನಲ್ಲೇ ಇದೆ ಅದು, ಅಲ್ವಾ ಸರ್? ಕೈ ಮುಗಿದ ಒಳಗೆ ಬನ್ನಿ ತಿದ್ದಿದ್ದೇವೆ ಅಲ್ಲ, ಜ್ಞಾನ ದೇಗುಲ ಇದು. ಕೈ ಮುಗಿದ ಒಳಗೆ ಜ್ಞಾನ ದೇಗುಲ. ಇವತ್ತು ಇವ್ರು ಹೇಳುದು ಧೈರ್ಯವಾಗಿ ಪ್ರಶ್ನಿಸಿ ಅಂತ. ನಮ್ಮ ಪದ್ಮಭೂಷಣ ಡಾಕ್ಟರ್ H. ನರಸಿಂಹಯ್ಯನವರು ಬಹಳ ಹಿಂದೆನೆ ಹೇಳಿದ್ರು, ಪ್ರಶ್ನಿಸದೆ ಏನನ್ನೂ ಒಪ್ಪಬೇಡ ಅಂತ, ಅಲ್ವಾ ಸರ್? ಅದನ್ನೇ ಬೇಕಾದ್ರೆ ಒಂದು ಸಬ್ಮಿಟಿಂಗ್ ಹಾಕೊಳ್ಳಿ, ಸುಮ್ಮನೆ ನಾವು ಬೇಡ ಅಂತ ಹೇಳಿದ್ವಾ? ಆದರೆ ಇದು ಮೂಲ ಇರೋವಂಥದ್ದನ್ನೇ ನೀವು ತೆಗೆದುಬಿಟ್ಟು ಯಾರೋ ಒಬ್ಬರು ಹೇಳ್ತಾ ಇದ್ರು, ನಮ್ಮ ಯಾರೋ ಪಾರ್ಟಿಯವರು ಯಾರೋ ನನಗೆ ಗೊತ್ತಿಲ್ಲ,
ಅದೊಂದು ದಾಸ್ಯದ ಸಂಕೇತ ಕೈ ಮುಗಿಯೋದು ಅಂತ. ಇದು ಎಷ್ಟು ಸರಿ ಸರ್? ಇದು ಯಾರೋ ಒಪ್ಪುವಂತ ಮಾತಾ? ನಾವು ಇವತ್ತು ಯಾರಾದ್ರೂ ದೊಡ್ಡವರು ಬಂದ್ರೆ ನಾವು ಕೈ ಮುಗಿತೀವಿ, ನಮಸ್ಕಾರ ಅಂತೀವಿ, ಅವರು ಪ್ರತಿಯಾಗಿ ನಮಸ್ಕಾರ ಮಾಡ್ತಾರೆ. ನಾನು ಮೊನ್ನೆ ಗೌಡ್ರನ್ನ ಪ್ರಶ್ನೆ ಮಾಡಿದ್ದೀನಿ. ದಾಸ್ಯ ಗುಲಾಮಗಿರಿ ಸಂಕೇತ ಅಂತ ಹೇಳುವವರು ಅಲ್ವಾ? ಇದು ಒಂದು ಪ್ರತಿ ಗೌರವ ನಾನು ಮೊನ್ನೆ ಗೌಡ್ರನ್ನ ಪ್ರಶ್ನಿಸಿದ್ದೀನಿ. ನಾನು ಮೊನ್ನೆ ಇದು ನಾನು ಹೇಳಿದ್ದೀನಿ ಸರ್, ಅದೇ ಕೈ ಮುಗಿದು ಸರ್. ಇಲ್ಲ ನಾನು ಹೇಳಿದ್ದೀನಿ ಇದು ನನಗೆ ಜ್ಞಾನ ದೇಗುಲ. ಇಲ್ಲಿ ಗೌಡ್ರ ಬಂದಿದ್ರು ಮೊನ್ನೆ. ಗೌಡ್ರೆ ನನಗೆ ಜ್ಞಾನ ದೇಗುಲ, ಧೈರ್ಯವಾಗಿ ಪ್ರಶ್ನಿಸುವಂತೀರಿ. ಏನನ್ನು ಪ್ರಶ್ನಿಸಬೇಕು ಗೌಡ್ರೆ? ನಿಮ್ಮ ಆಸ್ತಿ ಪ್ರಶ್ನೆ ಮಾಡ್ಲಾ? ನಿಮ್ಮ ಹತ್ರ ಇರೋ ಕಾರ್ ಪ್ರಶ್ನೆ ಮಾಡ್ಲಾ? ಸೈಕಲ್ ಪ್ರಶ್ನೆ ಮಾಡ್ಲಾ? ನಿಮ್ಮ ಹತ್ರ ಇರೋ ಸ್ಕೂಟರ್ ಪ್ರಶ್ನೆ ಮಾಡ್ಲಾ? ಏನ್ ಪ್ರಶ್ನೆ ಮಾಡ್ಲಿ? ನಿಮ್ಮ ತಿಂಗಳ ಆದಾಯ ಪ್ರಶ್ನೆ ಮಾಡ್ಲಾ? ಇರುವ ಹೊಲ ಎಷ್ಟು ಪ್ರಶ್ನೆ ಮಾಡ್ಲಾ? ಜಮೀನು ಪ್ರಶ್ನೆ ಮಾಡ್ಲಾ? ಇದು ನನಗೆ ಜ್ಞಾನ ದೇಗುಲ. ನಮ್ಮ ಸ್ಟುಡಿಯೋ ವಿಸ್ತಾರ ನ್ಯೂಸಿನ ಈ ಸ್ಟುಡಿಯೋ ನನಗೆ ಜ್ಞಾನ ದೇಗುಲ. ನಾನು ಕೈ ಮುಗಿದು ಸಾಷ್ಟಾಂಗ ನಮಸ್ಕಾರ ಮಾಡಿ ಬೇಕಾದ್ರೆ ಫುಲ್ ಕೆಳಗೆ ಬಿದ್ದು ಬರ್ತೀನಿ. ನನಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾತಾಡಿ ಸರ್, ಪ್ರತಿಯೊಬ್ಬರು ನೋಡಿ ಸರ್, ಎಲ್ಲರ ಕೈ ಮುಗ್ದೆ ಹೋಗ್ತೀವಿ. ಒಂದ್ ಹೇಳೋದು ಏನಂತಂದ್ರೆ ಸರ್, ಒಂದು ಶಾಲೆಗಳಲ್ಲಿ ಅವರು ಆ ಜ್ಞಾನ ದೇಗುಲ ಅಂತ ಹೇಳ್ತಾರೆ ಅಂದ್ರೆ ಅಲ್ಲಿ ಲೈವ್ ಗಾಡ್ಸಿದ್ದಾರೆ ಒಳಗಡೆ. ಗುರುಗಳು ದೇವರು ಅಂತ ನಾವು ಕರಿತೀವಲ್ಲ, ಅವರಿಗೆ ಸಲ್ಲಿಸೋ ಒಂದು ಗೌರವ ಅಷ್ಟೇ. ಅದು ಇದನ್ನ ತಿದ್ದುವಂತ ಅವಶ್ಯಕತೆ ಏನಿತ್ತು ಸರ್? ಏನಾಗಿದೆ ಅಂದ್ರೆ ಈ ಜ್ಞಾನ ದೇಗುಲ ಅಂದ್ರೆ ಅದಕ್ಕೆ ಭಕ್ತಿ ಭಾವ ಗೌರವ ಅದೆಲ್ಲ ಹಂಗೆ ಇರುತ್ತೆ. ಜ್ಞಾನ ದೇಗುಲ ಅಂದ್ರೆ ಅದೇನೇ ಅಲ್ವಾ? ಈ ಧೈರ್ಯವಾಗಿ ಪ್ರಶ್ನಿಸಿ ಏನಿದೆಯಲ್ಲ, ಕುವೆಂಪುರವರ ವಿಚಾರ ಕ್ರಾಂತಿಗೆ ಆಹ್ವಾನ ಅಂತ 1974ರಲ್ಲಿ ನಿಮ್ಗೆ ಗೊತ್ತು, ಬೆಂಗಳೂರು ಘಟಿಕೋತ್ಸವದಲ್ಲಿ ಅವ್ರೇನು ಸ್ವಲ್ಪ ತಾಳ್ಮೆ. ಈಗ ಶಾಲೆ ನಿಮಗೆ ತಿಳ್ಕೊಬೇಕು. ನೀವು ಕೇವಲ ನೋಡ್ತಿದ್ರೆ ತಪ್ಪ ವೈಚಾರಿಕತೆ ಬರಬೇಕು. ಕೇಳಿಸ್ಕೊಂಡಿದ್ದೀವಿ, ದಯವಿಟ್ಟು ಒಂದು ನಿಮಿಷ ಕೇಳಿ ಸರ್. ನಾಡಗೀತೆಗೆ ಬನ್ನಿ ಅಂದ್ರೆ ನೀವು ಮೊನ್ನೆದಕ್ಕೆ ಬಂದ್ರಿ, ಅದಕ್ಕೆ ನಾನು ನೋಡಿ ಸರ್, ಮೊನ್ನೆ ಬರ್ಬೇಡಿ. ಮೊನ್ನೆ ನಾನು ಗೌಡ್ರು ಸುಮಾರು ಮಾತಾಡಿದ್ವಿ, 1 hour ಮಾತಾಡಿದ್ವಿ. ನಾಡಗೀತೆಗೆ ಇನ್ನೊಂದಿದೆಯೋ ಏನು ಪ್ರಶ್ನೆ ಮಾಡ್ಬೇಕು ಅಂತ ಆದೇಶ ಆಗಿದೆ ಶಾಲೆಗಳ ಕಡ್ಡಾಯ ಅಂತ ಹೇಳಿ. ಇವತ್ತು ಖಾಸಗಿ ಶಾಲೆಯವರಿಗೆ ಅದೇನಾದ್ರೂ ಆ ಪ್ರತಿ ಸಿಕ್ಕಿದ್ರೆ ಏನಾಗುತ್ತೆ ಅಂದ್ರೆ ರೊಟ್ಟಿ ಜಾರ್ ತುಪ್ಪಕ್ಕೆ ಬಿದ್ದಂಗ ಆಗುತ್ತೆ. ಈಗಲೇ ಅವ್ರು ಹೇಳ್ಕೊಡೋದಿಲ್ಲ, ಇನ್ ಮುಂದೆ ಇನ್ನೊಂದು ಹೇಳ್ತೀನಿ ಸರ್ಕಾರಕ್ಕೆ, ದಯಮಾಡಿ ಈಗ ಖಾಸಗಿ ಶಾಲೆ ಅಂತ ತಿದ್ದುಪಡಿ ಮಾಡಿದಿರಿ, ದಯವಿಟ್ಟು ಯಾರಿಗಾದ್ರೂ ಒಂಚೂರು ಮಾನಿಟರಿಂಗ್ ಮಾಡಕ್ ಹೇಳಿ, ಅದು ನಡೀತಿದ್ಯಾ ಅಂತ ಹೇಳಿ. ಬ್ಲಾಕ್ ಎಜುಕೇಶನ್ ಆಫೀಸರ್ಗಳು, DDPIಗಳು ಅಂತ ಅದಕ್ಕೆ ಇರೋದು. ತುಂಬಾ ಮುಖ್ಯವಾದ ವಿಷಯ ಇಲ್ಲಿ ಗಣೇಶ್ ಅವರು ಇದ್ದಾರೆ, ಗೌಡ್ರು ಇದ್ದಾರೆ. ತುಂಬಾ ಮುಖ್ಯವಾದ ವಿಷಯ ಅಂದ್ರೆ ಇವರು ಯಾರಿಗೂ ನಾಡಗೀತೆಯ ಪ್ರಾರಂಭ ಆದಾಗ ಆಯ್ತಲ್ಲ ಅವಘಡಗಳು, ಅದ್ರ ಬಗ್ಗೆ ಗೊತ್ತಿಲ್ಲ, ವಿಷಯ ಗೊತ್ತಿಲ್ಲ. ಪ್ರಾರಂಭದಲ್ಲಿ ನಾಡಗೀತೆ ಇಶ್ಯೂ ಆದಾಗ 2004ರಲ್ಲಿ ಇಶ್ಯೂ ಆಯಿತು. 2004ರಿಂದ 2020ವರೆಗೂ ಯಾವ ವಿವಾದನೂ ಇರಲಿಲ್ಲ. ತಮ್ಮೆಲ್ಲರಿಗೂ ಗೊತ್ತಿದೆ, ಎಲ್ಲರೂ ಹಾಡ್ಕೊಂಡು ಬರ್ತಾ ಇದ್ವಿ ಎಲ್ಲ ಶಾಲಾ ಕಾಲೇಜುಗಳು. 22ರಲ್ಲಿ 21ರಲ್ಲಿ ಸುನೀಲ್ ಕುಮಾರ್ ಅವರು ಇದ್ದಕ್ಕಿದ್ದಂಗೆ ತರಾತುರಿಯಲ್ಲಿ ಒಂದು ಸಮಿತಿ ಮಾಡಿಬಿಟ್ರು. ಆ ಸಮಿತಿ ಮಾಡಿಬಿಟ್ಟು ಒಂದು ವರದಿ ಕೊಟ್ಬಿಟ್ರು. ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದ್ದು ಇಲ್ಲೇ. ಏನ್ ಪ್ರಾಬ್ಲಮ್ ಅಂದ್ರೆ ಅನಂತ ಅವರು ನಾಡಗೀತೆಯನ್ನು ಪೂರ್ಣ ಆಡಬೇಕು, 2 ನಿಮಿಷ 30 ಸೆಕೆಂಡ್ ಏನು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಅವ್ರು ಏನಂದ್ರು ಕೆಳಗಡೆ ಅದರಲ್ಲಿ ಸಬ್ಮಿಷನ್. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟೆ. ಅನಂತ ಸ್ವಾಮಿ ಅವರ ಸಂಯೋಜನೆ, ಅನಂತ ಸ್ವಾಮಿ ಅವರ ಸಂಯೋಜನೆಯನ್ನು ಪೂರ್ಣ ಹಾಡಿಸಿ ಅಂದ್ರು. ವಾಸ್ತವ ಏನಾಗಿದೆ? ವಾಸ್ತವ ಏನು ಅಂದ್ರೆ ಇಲ್ಲಿ ಒಂದು ಪಲ್ಲವಿ ಇತ್ತು, ಜೊತೆಗೆ ಸಂಪೂರ್ಣವಾದಂತ ದಾಟಿ ಇರ್ಲಿಲ್ಲ. ಹೌದು, ಮಾನ್ಯ ಸಚಿವರಿಗೆ ಸುನೀಲ್ ಕುಮಾರ್ ಮತ್ತು ಬೊಮ್ಮಾಯಿ ಅವರಿಗೆ ವೈಯಕ್ತಿಕವಾಗಿ ಗೌಡ್ರೆ ಗುಂಡಪ್ಪನವರು
ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗಿಸುವುದು ಪರಧರ್ಮ, ನಗುತ್ತ ನಗಿಸುವುದು ಅತಿಶಯದ ಧರ್ಮ. ನಗುತ್ತ ನಗುತ್ತ ನಗಿಸುವುದು ಕೇಳುವ ನಗುವುದು ಅತಿಶಯದ ಧರ್ಮ. ನಗುತ್ತ ನಗಿಸುವ ನಗುತ್ತ ನಗಿಸುವ ನಗಿಸಿ ನಗುವ ವರವ ಬೇಡಿಕೊಳ್ಳುವ ವರ ಹೀಗೆ ಮಂಕುತಿಮ್ಮ ಅಂತ ಹೇಳ್ತಾರೆ. ಮಂಕುತಿಮ್ಮ ಅಂತಾರೆ ಗೌಡ್ರೆ. ನಗು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ಆಯ್ತಾ? ನಗಿಸುತ್ತ ವರವ ಅವರೆಲ್ಲ ಕನ್ಫ್ಯೂಸ್ ಮಾಡ್ಬಿಟ್ರ ನನ್ನ. ಇಲ್ಲಿ ಕೇಳಿ ಬೇರೆ ವಿಷಯ. ನಾನು ಅವ್ನು ಕೇಳಿದ್ದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಹೆಸರಲ್ಲಿ ಹೇಳ್ತೀನಿ ಸರ್, ನೀವು ಹೇಳ್ತೀನಿ. ಸರ್ ಕನ್ನಡದ ಬಗ್ಗೆ ಅಪಾರವಾದ ಗೌರವದ ಸಾಹಿತ್ಯ ತಿಳ್ಕೊಂಡಿದ್ದೀನಿ. ಸ್ಟೆನೋಗ್ರಾಫರ್ ನನ್ನ ಪ್ರಶ್ನೆ ಏನು ಅಂತಂದ್ರೆ ಗೌಡ್ರೆ, ಇದೆಲ್ಲದರ ಜೊತೆಗೆ ಅತಿಶಯದ ಧರ್ಮಕ್ಕೆ ದಯಮಾಡಿ ತಾವು ಒಳಗಾಗದೆ ದಯವಿಟ್ಟು ಪ್ರಾಮಾಣಿಕ ತಾವು ಪ್ರಯತ್ನವನ್ನು ಮಾಡಿ ಪ್ರಾಮಾಣಿಕರಾಗಿ ಪ್ರಮಾದಗಳನ್ನು ತಿದ್ದುಕೊಳ್ಳುವರಾಗಿ ಚಿಂತನೆ ಉಳ್ಳವರಾಗಿ ಇನ್ನು ಮುಂದಿನ ಕಾಲದಲ್ಲಾದರೂ ಜನಸ್ನೇಹಿಯಾಗಿ, ಜನಪ್ರೀತಿ, ಭಾಷಾ ಪ್ರೇಮಿಯಾಗಿ, ಎಲ್ಲ ರೀತಿಯಲ್ಲೂ ಸಾಹಿತ್ಯ ತಾವು ಪ್ರೇಮಿಯಾಗಿ, ಸುಸಂಸ್ಕೃತರಾಗಿ ಕನ್ನಡ ಪ್ರೇಮಿ. ಆದ್ರೆ ಒಂದೊಂದು ಥ್ಯಾಂಕ್ ಯು ವಿಸ್ತಾರ, ಇದು ಜನಪರ ನಿಖರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.